ವಂದೇ ಗುರು ಪರಂಪರಾಂ. ನಿನ್ನಿನ ದಿವಸ ಕಠೋಪನಿಷತ್ತಿನ ಅರ್ಧ ಭಾಗವನ್ನ ಸಾರಾಂಶ ನೋಡಿದ್ವಿ. ಯಾವ್ದ್ರದ್ದು ಅಂದ್ರ ಹೊಳೆ ನರಸೀಪುರ ಅಪ್ಪೋರ್ ಬರೆದದ್ದು. ಈಗ ಯಥಾಸ್ಥಿತಿಯಿಂದ ನಾವು ನಮ್ಮ ಏನ್ ಅಧ್ಯಯನದ ಆ ಅಧ್ಯಯನವನ್ನ ಮುಂದುವರ್ಸೋಣ. ಎರಡನೇ ವಲ್ಲಿ ಎರಡನೇ ಮಂತ್ರ ಮೊನ್ನೆ ಎಲ್ಲಿ ಬಿಟ್ಟಿದ್ವಿ ಅಲ್ಲಿಂದ ಮುಂದುವರ್ಸೋದು. ಕಥೆಯ ಭಾಗ ಎರಡನೇ ವಲ್ಲಿ ಒಳಗನು ಅರ್ಧ, ಅದು ಸುಮಾರು 17ನೇ ಶ್ಲೋಕದವರೆಗೆ ಕಥೆಯ ಭಾಗನ ಇದೆ. ಆದ್ರಿಂದ ಆ ಎಲ್ಲ ಅಧ್ಯಾಯವನ್ನ ಕಥೆಯ ಭಾಗವನ್ನ ನೋಡ್ತಾ ಹೋಗೋಣ. ಎರಡನೇ ಶ್ಲೋಕ, ಎರಡನೇ ವಲ್ಲಿ, ಒಂದನೇ ಅಧ್ಯಾಯ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಮೇತಃ ಬಹು ಸಂಪರೀತ್ಯ ವಿವಿಕ್ನಕ್ತಿ ಧೀರಾಃ ಶ್ರೇಯೋ ಹಿ ಧೀರೋಭಿ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾತ್ ವೃಣೀತೆ. ಬಂತ ನೋಡ್ರಿ, ಬಹಳ ಇಂಪಾರ್ಟೆಂಟ್. ಶ್ರೇಯಸ್ಟು ಪ್ರೇಯಸ್ಟು ಅಂತ ಏನ್ ಹೇಳ್ತೇವಲ್ಲ, ಆ ಶಬ್ದಗಳು ಇಲ್ಲಿ ಬಂದು ನೋಡ್ರಿ. ಕಠೋಪನಿಷತ್ತಿನ ಶಬ್ದಗಳು ಬಹಳ ವಿಶೇಷವಾದ ಶಬ್ದಗಳು. ಶ್ರೇಯಸ್ಸು ಪ್ರೇಯಸ್ಸು ಮನುಷ್ಯರ ಒಳಗೆ ಬರುವವು ನೋಡ್ರಿ, ನಮ್ಮ ಹತ್ರ ಬರ್ತಾವು. ನಾವ್ ಹೆಂಗ್ ಬೆಳಿತೀವಿ, 20, 25 ವರ್ಷ 30 ವರ್ಷ ಆದಾಗ ಮುಂದೆ ಶ್ರೇಯಸ್ಸು ಬರ್ತೈತಿ, ಪ್ರೇಯಸ್ಸು ಬರ್ತದ. ಅವುಗಳನ್ನು ಚೆನ್ನಾಗಿ ಒಳಗೊತ್ತು ಧೀರರು ವಿವೇಚನೆ ಮಾಡುತ್ತಾನೆ. ಧೀರ ಇದ್ದಂದ್ರ ಧೀರ ಅಂದ್ರೆ ವಿವೇಕಿ ಅಂತ ಅರ್ಥ ಮಾಡ್ಬೇಕು. ಆತ್ಮಾನಾತ್ಮ ವಿವೇಕಿ, ಆ ವಿವೇಕ ಬುದ್ಧಿ ಉಳ್ಳವ ಧೀ. ಆತ್ಮ ಅನಾತ್ಮ ವಿಚಾರದಲ್ಲಿ ರಮಮಾಣ ಮಾಡವ ಯಾರು, ಅವನೇ ಇಲ್ಲಿ ಧೀರ. ಮತ್ತೆ ಧೀರ ಅಂದ್ರೆ ಶೂರ, ಧೀರ ಹಿಂಗ ಹೋಗ್ಬೇಡ್ರಿ. ಧೀರರಾದವನು ಅಂದ್ರೆ ವಿಚಾರಶೀಲನಾದವನು ಪ್ರೇಯಸ್ಸನ್ನು ಬಿಟ್ಟು ಶ್ರೇಯಸ್ಸನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಮತ್ತು ಅಧೀರನಾದವನಂದ್ರೆ ಮೂಢನು ಯೋಗಕ್ಷೇಮಕ್ಕೆಂದು ಪ್ರೇಯಸ್ಸನ್ನೇ ಆರಿಸಿಕೊಳ್ಳುತ್ತಾನೆ. ಯೋಗ ಅಂದ್ರೆ ಏನು, ಕ್ಷೇಮ ಅಂದ್ರೆ ಏನು? ಯೋಗ ಅಂದ್ರೆ ನನ್ನ ಕಡೆ ಏನಿಲ್ಲ ಭಗವಂತ ಅದನ್ನ ನನಗೆ ಕೊಡು. ಕ್ಷೇಮ ಅಂದ್ರೆ ಏನು? ಕೊಟ್ಟಿದ್ದನ್ನ ಮತ್ತೆ ಇಸ್ಕೋಬೇಡ, ನನ್ ಕಡೆನೇ ಇರ್ಲಿ. ಯೋಗಕ್ಷೇಮ ಅಂದ್ರೆ ಧರ್ಮಾರ್ಥ ಕಾಮಗಳ ಜೀವನ ಅದ. ಯೋಗಕ್ಷೇಮ ಅದು ಅದ ಪ್ರೇಯಸ್ಸು. ಶ್ರೇಯಸ್ ಯಾವ್ದದ? ಮೋಕ್ಷ ಪುರುಷಾರ್ಥ. ಧೀರಿದ್ದಾವ ವಿವೇಚನೆ ಮಾಡಿ ಶ್ರೇಯಸ್ಸನ ಆಯ್ಕೆ ಮಾಡ್ಕೋತಾನ. ವಿವೇಕ ರಹಿತ ಮೂಢ ಏನ್ ಮಾಡ್ತಾನ? ಯೋಗಕ್ಷೇಮ ಇರ್ಲಿಪ್ಪ, ನನ್ ಕಡೆ ಏನಿಲ್ಲ, ಸ್ತ್ರೀ ಪುತ್ರ ದರ ಕನಕ ವಸ್ತ್ರ ವಾಹನ ಏನಿಲ್ಲ, ಎಲ್ಲ ನನಗ್ ಕೊಡು, ಕೊಟ್ಟಿದ್ದನ್ನ ಮರ್ತು ಬಿಡು, ನನ್ ಕಡೆನೇ ಇರ್ಲಿ, ಮತ್ ಕಸ್ಕೋಬೇಡ. ಮಕ್ಕಳನ್ನ ಕೊಟ್ಟಿ ಮಕ್ಕಳನ್ನ ಕಸ್ಕೋಬೇಡ, ಆಸ್ತಿ ಕೊಟ್ಟಿ ಆಸ್ತಿ ಕಸ್ಕೋಬೇಡ. ಎಲ್ಲ ಯೋಗ ಮತ್ತು ಕ್ಷೇಮವನ್ನ ನನ್ನ ಬಯಸಿ ಪ್ರೇಯಸ್ಸನ್ನೇ ಆರಿಸಿಕೊಳ್ಳುತ್ತಾರೆ ಅಂತಿಕೊಂಡು ಇದರ ಸಾಮಾನ್ಯ. ಅಪ್ಪವ್ರು ಹೇಳ್ತಾರ, ವಿಶೇಷವಾಗಿ ಹೇಳ್ಬೋದು ಅನಿಸ್ತದ. ಎಷ್ಟ್ ಪೇಜ್ ಬರ್ದಾರ ಅಪ್ಪವ್ರು ಕಾಮೆಂಟ್ರಿ? ಬಾಳ ಬರ್ದಿರ, ಯಾಕೋ ಬಾಳ ಬರ್ದಿರ, ನಮ್ ಪುಣ್ಯ. Lord Yama further clarifies the same topic to clarify the student. ಹಿಂದೆ ಹೇಳಿದ ವಿಷಯವನ್ನ ಈಗ ವಿಷಯವನ್ನ ಬದಲಾವಣೆ ಮಾಡಿದಂಗ ಮಾಡಿ ಏನ್ ಮಾಡಕತ್ತಾನಂದ್ರ ಅದ ವಿಷಯವನ್ನ ಹೇಳ್ತಾ ಆ ಶಿಷ್ಯನನ್ನ ವರ್ಣನೆ ಮಾಡಕತ್ತಾನ. ಇನ್ನು ಯಮಧರ್ಮರಾಯ ಶಿಷ್ಯನನ್ನ ವರ್ಣನೆ ಮಾಡಕತ್ತಾನ. ಏನೋ ಹೇಳ್ದಂಗ ಮಾಡಿ ಏನ್ ಮಾಡಕತ್ತಾನ? ಇಂಡೈರೆಕ್ಟ್ಲಿ ಶಿಷ್ಯನ ವರ್ಣನೆ ಮಾಡಕತ್ತಾನ. ಯಾರು? ಯಮಧರ್ಮರಾಯ. ಯಾರನ್ನು ವರ್ಣನೆ ಮಾಡಕತ್ತಾನ? ಆ ನಚಿಕೇತನನ್ನ. ಯಾಕ? ಈ ಮುಂದೆ ಹೇಳುವಂತ ಕಾರಣಗಳಿಗಾಗಿ. ಶ್ರೇಯ ಪ್ರೇಯ ಮಾರ್ಗಾಸ್ ಪ್ರೆಸೆಂಟ್ themselves to the human beings. ಪ್ರತಿಯೊಬ್ಬ ಜೀವಿಗೆ ತಮ್ಮ ಜೀವಿತ ಕಾಲದಲ್ಲಿ ಅವೇ ಬರ್ತಾ ಹೋಗ್ತಾನೆ ಎದುರಿಗೆ. ಇದು ಶ್ರೇಯಸ್ಸು ಬರ್ತದ, ಪ್ರೇಯಸ್ಸು ಬರ್ತದ. ಆಯ್ಕೆ ಮಾಡ್ಕೊಳ್ಬೇಕಾದದ್ದು ನಮ್ಮ ಜಾಣತನ ಅಂತಾರ. ಓನ್ಲಿ ದ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ದ ಫ್ರೀ ವಿಲ್ ಟು ಚೂಸ್ ಬಿಟ್ವೀನ್ ಒನ್ ಆಫ್ ದೆಮ್. ಆ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಸ್ವಾತಂತ್ರ್ಯ ಅರ್ಥ ಮಾಡ್ಬೇಕಿಲ್ಲ. ಫ್ರೀ ವಿಲ್ ಅಂದ್ರೆ ಸ್ವಾತಂತ್ರ್ಯ, ಇಚ್ಛೆ ಅಂತ ಅರ್ಥ ಮಾಡಿದ್ವಲ್ಲ, ಇಲ್ಲೇ ಸ್ವಾತಂತ್ರ್ಯ ಅಂತ ಅರ್ಥ ಮಾಡ್ರಿ. ಬಹಳ ಚೆನ್ನಾಗಿ ಬಂತದ. ಎಲ್ಲ ಒಂದೇ ಆಯ್ಕೆ ಮಾಡುವ ಸ್ವಾತಂತ್ರ್ಯಕ್ಕೆ ಫ್ರೀ ವಿಲ್. ಅಲ್ಲಿ ಬರ್ದೇ ಬಿಡ್ತೀನಿ. ಯಾಕ?
ಹಗಲಲ್ಲಿ ನೆನಪಾಗೋದಿಲ್ಲ, ಶಬ್ದಗಳು ಸಿಗುವುದಿಲ್ಲ. ಫ್ರೀ ವಿಲ್ ಅಂದ್ರೆ ಆಯ್ಕೆಯ ಒಂದು ಸ್ವಾತಂತ್ರ್ಯ. ಎರಡು ನಮ್ ಕಡೆ ಬರ್ತಾವ, ಶ್ರೇಯಸ್ಸು ಬರ್ತದ, ಶ್ರೇಯಸ್ಸು ಬರ್ತದ. ಪ್ರತಿಯೊಬ್ಬರಿಗೂ ಬರ್ತಾವ, ಪ್ರತಿಯೊಬ್ಬರಿಗೂ ಬರ್ತಾವ. ಶಾಲೆ ಕಲ್ತವ್ರಿಗೂ ಬರ್ತಾವ, ಗ್ರಾಜುಯೇಟ್ ಆದವ್ರಿಗೂ ಬರ್ತಾವ, ನೌಕರಿ ಮಾಡೋರಿಗೂ ಬರ್ತಾವ, ರೈತರಿಗೂ ಬರ್ತಾವ. ಪ್ರತಿಯೊಬ್ಬ ಹೆಣ್ಣು ಗಂಡು ಅನ್ನೋ ಯಾವ ಭೇದ ಮನುಷ್ಯ ಮಾತ್ರರಿಗೆ ಶ್ರೇಯಸ್ಸು ಪ್ರೇಯಸ್ಸು ಅವ್ರ ಎದುರಿಗೆ ಬರ್ತಾವಂತ. ಆಯ್ಕೆ ಮಾಡಿಕೊಳ್ಳುವಂತ ಜಾಣ್ಮೆ ಅವರಲ್ಲಿ ಬೇಕು ಅಂತಾರ. ಟು ಚೂಸ್ ಬಿಟ್ವೀನ್ ಒನ್ ಆಫ್ ದೆಮ್, ಬಿಕಾಸ್ ಹ್ಯೂಮನ್ಸ್ ಹ್ಯಾವ್ ದ ಚಾಯ್ಸ್, ದೇ ಆಲ್ಸೋ ಹ್ಯಾವ್ ದಿ ಕಾನ್ಫ್ಲಿಕ್ಟ್. ಅವರಿಗೆ ಆಯ್ಕೆ ಸ್ವಾತಂತ್ರ್ಯ ಕೊಟ್ಟಾರ ಭಗವಂತ. ಆ ಆಯ್ಕೆ ಮಾಡಿಂದ ಆ ಆಯ್ಕೆಗೆ ತಕ್ಕಂತ ಏನು ಫಲ ಐತಿ. ಶ್ರೇಯಸ್ಸ ಆಯ್ಕೊಂಡ್ರ ಅಂದ್ರ ಸುಖವನ್ನ ಅನುಭವಿಸ್ಬೇಕು, ಪ್ರೇಯಸ್ಸ ಆಯ್ಸ್ಕೊಂಡ್ ಬಂದ್ರೆ ಒದ್ದಾಡ್ಬೇಕು. ಎರಡು ಹೊರಗೆ ಬಿಟ್ಟಿದ್ದು ಅಂತಾನ ಭಗವಂತ. Because humans have the choice, they have also the conflict. The intelligent and discriminative human being, ಯಾವಂಗ ಆತ್ಮಾನಾತ್ಮ ವಿವೇಕ ಐತಿ ಅವಂಗಂತಾರ ಡಿಸ್ಕ್ರಿಮಿನೇಟಿವ್ ಮೈಂಡ್ ಅಂತಾರ. ಆಯ್ಕೆ ಮಾಡುವಂತದ್ದು ಯಾವ್ದು ಆಯ್ಕೆ ಮಾಡ್ಕೋಬೇಕು, ಆ ಜಾಣ್ಮೆ ಯಾರಿಗೈತಿ, ಹ್ಯಾವಿಂಗ್ ಕ್ಲಿಯರ್ಲಿ ಕನ್ಸಿಡರ್ಡ್ ದೆಮ್, ಎಲ್ಲ ವಿಚಾರ ಮಾಡ್ತಾವ. ಪರಿಶಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದಮಾಯ ಅಕೃತ ಕೃತಿನ ನಾಸ್ತಿ. ನನಗೆ ಬೇಕಾದಂತ ಫಲ ನಿತ್ಯ ಫಲ ಬೇಕಾಗ್ಯದ, ಅದು ಎಲ್ಲದ? ಕರ್ಮದಿಂದ ಬಂದಂತ ಫಲ ಅನಿತ್ಯದ, ಉಪಾಸನೆಯಿಂದ ಬಂದಂತ ಫಲ ಅದು ಅನಿತ್ಯದ. ಯಾಕೆ ಅನಿತ್ಯದವ್ರಿ ಅವು? ಕರ್ಮ ಮತ್ತು ಉಪಾಸನೆ ಫಲಗಳು ಅನಿತ್ಯದವ. ಯಾಕಂದ್ರ ಆ ಕರ್ಮ ಆಗ್ಲಿ ಉಪಾಸನೆ ಆಗ್ಲಿ ಎರಡೂ ಕರ್ಮವೇ. ಒಂದೇದು ಅದು ಕಾಯಕ ಕರ್ಮ, ಅದು ಒಂದು ಮಾನಸಿಕ ಕರ್ಮ. ಕರ್ಮ ಆದ್ರೆ ಏನಾತ್ರಿ? ಅನಿತ್ಯ. ಹೆಂಗ ನೋಡ್ರಿ, ಆ ಕರ್ಮಗಳು ಯಾವುದೋ ಒಂದು ಕಾಲಘಟ್ಟದಲ್ಲಿ ಪ್ರಾರಂಭವಾಗಿ ಇನ್ನೊಂದು ಕಾಲಘಟ್ಟದಲ್ಲಿ ಕೊನೆಯಾಗಿರ್ತಾವ. ಆದ್ದರಿಂದ ಅವುಗಳಿಂದ ಬಂದಂತ ಫಲವು ಕೂಡ ಇನ್ನೊಂದು ಕಾಲಘಟ್ಟದ ಯಾವುದೋ ಒಂದು ಕಾಲಘಟ್ಟದಲ್ಲಿ ಪ್ರಾರಂಭವಾಗಿ ಮತ್ತೊಂದು ಕಾಲಘಟ್ಟದಲ್ಲಿ ಕೊನೆಯಾಗುತ್ತವೆ. ನಮಗೆ ಬೇಕಾದಂತ ಸುಖ ಯಾವ ಕಾಲಘಟ್ಟದಲ್ಲೂ ಕೊನೆಯಾಗದ ಸುಖ ಬೇಕು. ಸಾಕೆನಿಸದ, ಬೇಕೆನಿಸದ ನಿತ್ಯ ಸುಖ ಬೇಕಾಗ್ಯದ ನಮಗ. ಸೋಮವಾರಕ್ಕೊಮ್ಮೆ 8 ರಿಂದ 9 ಸುಖ ಕೊಡ್ತೇವಿ, ಉಳಿದ ದಿನ ಕಷ್ಟ ಕೊಡ್ತೇವಿ. ಒಪ್ತೇವೇನೋ? ಇಲ್ಲ. ನಮಗ್ ಸುಖಾನೇ ಬೇಕಾಗ್ಯದ, ಕಷ್ಟ ಬೇಡಾಗ್ಯದ. ಯಾಕೆ ಸುಖ ಬೇಕಾಗೈತ್ರಿ? ಯಾಕೆ ಕಷ್ಟ ಬೇಡಾಗೈತಿ? ನಾವು ಸುಖದ ಸ್ವರೂಪಿಗಳೇ ಇರೋದ್ರಿಂದ ನಮ್ಮ ಸುಖ, ನಮ್ಮ ಸ್ವರೂಪ ಇರೋದ್ರಿಂದ ಸುಖವನ್ನ ಬಯಸ್ತೀವಿ ನಾವು. ಅದು ಇದ್ದಂಗಾದ್ರೆ ಒದ್ದಾಡ್ತೇವಿ ನಾವು. ಸ್ವರೂಪದಾಗ ಇದ್ದಾಗ ಮನುಷ್ಯ ಆರಾಮ್ ಇರ್ತಾನ, ಸ್ವರೂಪ ಬಿಟ್ಟು ಹೋದಾಗ ಬಹಳ ತ್ರಾಸ ಆಗ್ತದ ನೋಡ್ರಿ. ತಮ್ಮ ಊರಾಗ ತಮ್ಮ ಮನ್ಯಾಗ ಇದ್ದ ಆರಾಮ್ ಇರ್ತಾನ. ಒಂದ್ 8 ದಿನ ಯಾವ್ದೋ ಕೆಲಸದ ಮ್ಯಾಗ ಬೇರೆ ಸ್ಥಳಕ್ಕೆ ಹೋದ ಅಂದ್ರೆ ಚಾಲು ಎಲ್ಲಾ ಡಿಸ್ಟರ್ಬ್ ಆಗೈತ್ರಿ ಲೈಫ್ ಅಂತ. ಯಾಕ? ಸ್ವರೂಪ ಅಲ್ಲದು, ಬೇರೆ ಊರಿಗೆ ಹೋಗುದು ಸ್ವರೂಪ ಅಲ್ಲ. ಹಂಗ the intelligent person understand the limitation of karma phalam. ಕರ್ಮಫಲದ ಪರಿಚ್ಛಿನ್ನತ್ವವನ್ನು ಗುರುತಿಸ್ತಾನವ. that has the 3 inherent defects. ಅದ್ರಾಗ ಏನದ? ಕರ್ಮಫಲದಾಗ 3 ದೋಷಗಳದಾವ ಗುರುತಿಸ್ಯಾನವ. ಯಾವು? ಆ ಕರ್ಮಫಲಗಳನ್ನು ಪಡಿಬೇಕಾದ್ರೆ ಕರ್ಮ ಮಾಡಬೇಕಾಗ್ತದ. ಕರ್ಮ ಮಾಡೋ ಮುಂದೆ ನೋವಾಗ್ತದ. ಆ ನಂತರ ಕರ್ಮಫಲವನ್ನ ಭೋಗಿಸುವಾಗ ಸುಖ ಏನೋ ಅನಿಸ್ತದ ಸ್ವಲ್ಪ ಗಳಿಗೆ, ಮತ್ತ ಅವು ಹೋಗ್ತಾವ. ಹೋಗೋ ಹೊತ್ನಾಗ ದುಃಖ ಆಗ್ತದ. ಮತ್ತೆ ಇವು ಏನದಾವು ಅಂದ್ರ ಸಂಘವನ್ನ ಹುಟ್ಟಿಸಿ ಹೋಗ್ತಾವ. ರಾಗವನ್ನ, ಆ ವಿಷಯಗಳಲ್ಲಿ ರಾಗ ಹುಟ್ಟದ, ಆ ರಾಗ ಹುಟ್ಟಿಸ್ತಾವ. ಆದ್ರಿಂದ ಈ 3 ದೋಷಗಳು ಇರೋದ್ರಿಂದ ಇವು ದೋಷಯುಕ್ತ ಅದಾವ. ಈ ಪುರುಷಾರ್ಥಗಳನ್ನ ಆಯ್ಕೆ ಮಾಡ್ಕೋಬಾರ್ದು ಅಂತ ತಿಳ್ಕೊಂಡು ಅವ ವಿವೇಕಿ ವಿಚಾರ ಮಾಡ್ತಾನ. He understands that the defect is not with the sense objects but with his own attitude towards them ಅಂತಾನವ. ಪಾಪ ಅವ ವಿಷಯಗಳು ಏನ್ ಮಾಡ್ಯಾವ್ರಿ? ಆ ವಿಷಯಗಳು ಸುಖ ಕೊಡ್ತಾವ ಅಂತ ತಿಳ್ಕೊಂಡು ನಾ ಏನ್ ತಿಳ್ಕೊಂಡಿನಲ್ಲ, ಅದು ನನ್ ತಪ್ಪು ಅಂತ ನಾವು. Such a person chooses ಶ್ರೇಯ over ಪ್ರೇಯ.
ಎರಡು ಇದ್ದಾವ ಎದುರಿಗೆ ಯಾವ್ದು ಆಯ್ಕೆ ಮಾಡ್ಕೊತಾನ ಅಂದ್ರೆ ಇಷ್ಟು ವಿವೇಚನೆ ಇದ್ದಂತ ವ್ಯಕ್ತಿ ಏನ್ ಆಯ್ಕೆ ಮಾಡ್ಕೊತಾನ ಅಂದ್ರ ಶ್ರೇಯಸ್ಸನ್ನ ಆಯ್ಕೆ ಮಾಡ್ಕೊತಾನ, ಪ್ರೇಯಸ್ಸನ್ನ ಬಿಡ್ತಾನೆ. ನಾ ಏನಂತೇನ್ರಿ, ನನ್ನ ಒಂದು ನನ್ನ ಒಂದು ಒಪಿನಿಯನ್, ಇಟ್ ಇಸ್ ಮೈ ಒಪಿನಿಯನ್. ಮೊದಲು ಏನು ಹಳೆಯ ಕಾಲದಾಗಿತ್ತಲ್ಲ, ಪ್ರತಿಯೊಬ್ಬ ಮನುಷ್ಯ 4 ಆಶ್ರಮದಾಗ ಒಂದು ಜನ್ಮದಾಗ ಹಾಶೇನೆ ಬರ್ಬೇಕಂತಿತ್ತು 99%. ಇದು ಇತ್ತಿತ್ತಲಾಗಿ ಏನದ ಗೃಹಸ್ಥಾಶ್ರಮದ ಗ್ಯಾಪ್ ಮಾಡಿ ಅದನ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಸನ್ಯಾಸಾಶ್ರಮಕ್ಕೆ ಏನು ಹೋಗೋದನ್ನ ಮಾಡ್ಯಾರಲ್ಲ, ಅದು ಇಷ್ಟು ಗಮನ ಹಿಡಿದಿದೆ ಅಂತ. ಪ್ರತಿಯೊಬ್ಬ ಮನುಷ್ಯ 20 ವರ್ಷ ಹಿಡ್ಕೊಂಡ್ರಿ. ಈಗ ಅವಾಗ 25 ವರ್ಷ ಅಂದ್ರೆ 100 ವರ್ಷದ ಆಯುಷ್ಯತಿಗೆ 80 ಹಿಡ್ಕೊಂಡ್ರು 20 ವರ್ಷ ಡಿವೈಡ್ ಮಾಡಿ ಪ್ರತಿಯೊಂದು ಜನ್ಮದಾಗ ಪ್ರತಿಯೊಂದು ಆಶ್ರಮದಾಗ ಬ್ರಹ್ಮಚರ್ಯ 20 ವರ್ಷ, ಗೃಹಸ್ಥಾಶ್ರಮ 20 ವರ್ಷ, ವಾನಪ್ರಸ್ಥ 20 ವರ್ಷ, ಆಮೇಲೆ ಸನ್ಯಾಸಾಶ್ರಮ 20 ವರ್ಷ ಅವ ಆಯ್ಕೆ ಮಾಡ್ಕೊಂಡ್ ಬಂದಂದ್ರ ಯಾವ್ದು ಗೋಳಿಲ್ಲ ಅಂತೇನ. ಆರಾಮ್ ಅವಂಗ ಆ ಜನ್ಮದಾಗ ಫ್ರೆಶ್ ಅನುಭವನ ಇರ್ತಾವ, ಸಂಸಾರದಾಗ ಅನುಭವ ಫ್ರೆಶ್ ಇರ್ತಾವ. ಜನ್ಮದಾಗಿನ ಸಂಸಾರದ ಅನುಭವ ಈಗ ಇಟ್ಕೊಂಡು ಈಗ ಶ್ರೇಯೋ ಮಾರ್ಗವನ್ನ ಆರಿಸ್ಬೇಕು ಅಂತ ಹೇಳ್ತಾರಲ್ಲ, ಎಷ್ಟ್ ಕಷ್ಟ ಇದು. ನಾವು ನಿನ್ನೆ ಆದ ಕಷ್ಟವನ್ನ ಇವತ್ತು ಮುಂಜಾನೆ ಬೆಳಗ್ಗೆ ಎದ್ವಿ ಅಂದ್ರೆ ಮರೆತು ಬಿಡ್ತೀವಿ. ಇನ್ನು ಜನ್ಮ ಜನ್ಮಾಂತರದ ನೆನಪಿಡುವಂತ ಸಾಮರ್ಥ್ಯ ಬೇಕಲ್ಲಪ್ಪ. ಆ ಶ್ರೇಯೋ ಮಾರ್ಗವನ್ನ ಆಯ್ಕೆ ಮಾಡ್ಕೋರಿ. ಈಗ ನೋಡ್ರಿ, ನಾವ್ ಏನೋ ಒಂದಿಷ್ಟು ಸಾಧನೆ ಮಾಡೇವಿ. ಈಗ ಈ ಜನ್ಮದಾಗ ನಾವ್ ಹುಟ್ಟಿ ಬಂದೇವಂದ್ರ ನಾವು ಪಕ್ಕಾ ಅಜ್ಞಾನಿಗಳಾಗಿ ಇದ್ದಲೇನೆ ಹುಟ್ಟಿ ಬಂದೇವಿ. ಒಂದೇದ್ದ ಆ ಹಿಂದಿನ ಜನ್ಮದಾಗ ನಮ್ಗೆ ಆತ್ಮಜ್ಞಾನ ಆಗೇ ಇಲ್ಲ. ಆಗಿದ್ರೆ ನಾವು ಹುಟ್ಟಿ ಬರ್ತಿದ್ದಿಲ್ಲ. ಹುಟ್ಟಿ ಬಂದೇವಂದ್ರ ನಮ್ಗೆ ಹಿಂದಿನ ಜನ್ಮದಾಗ ಜ್ಞಾನ ಆಗಿಲ್ಲ. ಈ ಜನ್ಮದಾಗ ಏನೋ ಪ್ರಯತ್ನ ಮಾಡಾಕತ್ತೀವಿ, ಅದು ಎಷ್ಟರ ಮಟ್ಟಿಗೆ ಆಗೈತಿ ಅನ್ನೋದು ಯಾರಿಗ್ ಗೊತ್ತಾಗ್ತದ? ಮುಂದಿನ ಜನ್ಮ ನಾವು ಪರಮಾತ್ಮನೊಂದಿಗೆ ಒಂದಾಗಿ ಆತ್ಮ ಸುಖವನ್ನು ಅನುಭವಿಸ್ತೇವೋ, ಅಂದ್ರ ಮೋಕ್ಷ ಸುಖವನ್ನು ಅನುಭವಿಸ್ತೇವೋ, ಏನಾದ್ರೂ ಸ್ವಲ್ಪ ಲೇಷ ಇತ್ತು ಅಂತಂದ್ರ ಮತ್ ಮನುಷ್ಯ ಜನ್ಮ ಬರ್ತದೋ, ಅಥವಾ ಏನಾರ ಪಾಪ ಕರ್ಮ ವಿದ್ಯುಕ್ತ ಆಗಿತ್ತಂದ್ರ ಮನುಷ್ಯ ಪ್ರಾಣಿಗಿಂತ ಹೀನ ಜನ್ಮದಾಗ ಹೋಗ್ತೇವೋ, ಏನಾರ ಗೊತ್ತದ ನಮಗ? ಇಲ್ಲ. ಒಂದ್ ವೇಳೆ ಆ ಹೀನ ಜನ್ಮ ಬಂತು ಅಂದ್ರ ಆ ಜನ್ಮವನ್ನು ಅನುಭವಿಸಿ ಮತ್ ಪುಣ್ಯ ಮತ್ ಮನುಷ್ಯ ಜನ್ಮ ಬಂತು ಅಂದ್ರ ಅವಾಗ ವೈರಾಗ್ಯವನ್ನ ಆಯ್ಕೆ ಮಾಡ್ಕೋಬೇಕು. ಶ್ರೇಯೋ ಮಾರ್ಗ ಪ್ರೇಯೋ ಮಾರ್ಗ ಅದಾವ ಅನ್ನೋದು ಆ ವಯಸ್ಸಿನಾಗ ಗೊತ್ತಾಗ್ತಿದ್ದೀನೋ. ಒಂದೇ ಜನ್ಮದಾಗ ಎಲ್ಲಾ ಅನುಭವ ಇದ್ವು ಅಂದ್ರೆ ಚಲೋ ಅಲ್ಲ ಯಪ್ಪ. ಮರ ಎಷ್ಟ್ ತ್ರಾಸ ಐತಪ್ಪ ಜೀವನ. ಇರ್ಲಿ, ಅದನ್ನ ಒಂದಿಷ್ಟು ಮಾಡೇ ಹೋಗಿ ಬಿಡೋಣ ಅನ್ನುವಂಥದ್ದು ಏನೈತಿ, ಅದು ಬಹಳ ಒಳ್ಳೇದ್ ಅನಿಸ್ತದ. ಅದರಲ್ಲಿ ಯಾರ ಮ್ಯಾಗೂ ಯಾರು ಏನು ಬ್ಲೇಮ್ ಮಾಡಕ್ ಬರಂಗಿಲ್ಲ. ಇವತ್ತಿನ ಕಾಲದಾಗ ಸನ್ಯಾಸಿಗಳನ್ನ ನೋಡುವಂತ ದೃಷ್ಟಿ ಏನಾಗ್ಯದ ಅಂದ್ರೆ ಗೌರವ ಕಮ್ಮಿ ಆಗ್ಯದ. ನಿಜವಾಗಿ ಸನ್ಯಾಸಾಶ್ರಮ ಇದ್ದವಾಗ ಗೃಹಸ್ಥಾಶ್ರಮಕ್ಕಿಂತ ಗೌರವ ಜಾಸ್ತಿ ಇರ್ಬೇಕು. ಯಾಕಂದ್ರ ಅವ ವಿಷಯ ವಸ್ತುಗಳನ್ನ ತ್ಯಾಗ ಮಾಡ್ಯಾನ, ಅವ ವಿವೇಕಿ ಅದಾನ, ಅವುಗಳಲ್ಲಿ ಸುಖ ಇಲ್ಲ ಅಂತ ಗುರುತಿಸ್ಯಾನ, ಅವ ಶಾಸ್ತ್ರಕ್ಕೆ ಶರಣಾಗ್ಯಾನ, ಶ್ರೋತ್ರಿಯ ಬ್ರಹ್ಮಚ ಗುರುವಿಗೆ ಶರಣಾಗ್ಯಾನ. ಅವ್ನ ಗೌರವ ಜಾಸ್ತಿ ಕೊಡ್ಬೇಕು ನಾವು. ಇವತ್ತಿನ ನಾವು ಪೇಪರ್ನಾಗ ಸುದ್ದಿಗಳನ್ನು ನೋಡಿದ್ರ ಅವ್ರು ಹೆಂಗ್ ಅದಾರ ಅಂತಂದ್ರ ಅವ್ರು ಹೇಳಲಿಕ್ಕೆ ಅಸಾಧ್ಯ ಅದ. ಗೃಹಸ್ಥರ ಬೇಷಪ್ಪ ಅನ್ನುವಂಗ ಆಗ್ಬಿಟ್ಟದ. ಈ ಗೊಂದಲ ಯಾಕೆ ಬೇಕು? ಯಾರೋ ಒಬ್ರು ಅಧಿಕಾರಿಗಳು, ಶಂಕರಾಚಾರ್ಯರಂತ ಅಧಿಕಾರಿಗಳು ಇದ್ದವರು ಬೇಕಾದ್ರೆ ಆಗ್ಲಿ ಎಲ್ಲರಿಗೂ ಕಂಪಲ್ಸರಿ ಸನ್ಯಾಸ ಯಾಕ ಅಂತಿಲ್ಲ. ಒಳಗ ಅಂತಃಕರಣ ತಯಾರಿದ್ದಾಗ ಆಗ್ಲಿ, ಆಗದೆ ಇದ್ದವ್ ಯಾಕೆ ಒತ್ತಾಯ ಮಾಡ್ತೀರಿ? ಒಳಗ ಅಂತಃಕರಣ ತಯಾರಿಲ್ಲ, ಮ್ಯಾಗ ಕ್ಯಾವಿ ಹಾಕಿ ಯಾಕೆ ಕುಂಡ್ರಿಸ್ತೀರಿ? ಈ ಸಂಪ್ರದಾಯ ಯಾಕೆ ಬೆಳೆಸಿರಿ ಅಂತಿಲ್ಲ. ಒಳಗ ಹಣ್ಣಾಗ್ಬೇಕು, ಅಂತರಂಗ ಅಂತಃಕರಣ ಹಣ್ಣಾಗ್ಬೇಕು. ಅವ ಲಗ್ನ ಆಗ್ಬೇಕಂತ ಹೇಳ್ಬೇಕು ಅವಾಗ ನಾವು ಒಳ್ಳೆ ಅಂತ ಅನ್ಬೇಕವ. ನೀ ಹಂಗಾಗತ್ತೇಳಿ ನಾವು ಮರಿ ಮಾಡಾಗತ್ತೇವಿ, ನಾವು ಮರಿ ಬಿಡಾಗತ್ತೇವಿ, ನಾವು ಮಠಕ್ ಮರಿ ಮಾಡಾಗತ್ತೇವಿ, ಅವ ಸನ್ಯಾಸಿ. ಯಾಕೆ ಇದು ಒತ್ತಾಯ? ನನ್ಗ್ ಗೊತ್ತಿಲ್ಲ. ನನ್ನ ಒಂದು ಅಮ್ಮೋಣ, ನಂದು ವೈಯಕ್ತಿಕ ನನಗ್ ಗೊತ್ತಿಲ್ಲ. ಇದ್ರಾಗ ನಾ ಎಲ್ಲೂ ಓದಿದ್ದು ಗೊತ್ತಿಲ್ಲ. ನನ್ನ ಅನಿಸಿಕೆ ಏನಂದ್ರ ಪ್ರತಿಯೊಬ್ಬ ಮನುಷ್ಯ ಯಾವನೇ ಇರ್ಲವ ಎಲ್ಲಾ ಆಶ್ರಮಗಳನ್ನ ಒಂದೇ ಜನ್ಮದಾಗ ಹಾಯಿಸಿ ಬರುವುದು ಏನೈತಿ. ಮೊದಲು ನಂಗೆ ಏನ್ ಪದ್ಧತಿ ಇತ್ತು, ಹಳೇ ಪದ್ಧತಿ, ಶಂಕರನ ಬರೋಕ್ಕಿಂತ ಮೊದಲು ಏನ್ ಪದ್ಧತಿ ಇತ್ತು ಅದೇ ಪದ್ಧತಿನ ಒಳ್ಳೆಯದು. ಅದಕ್ಕೆ ಇದೆಲ್ಲ ಗದ್ದೆಲ್ಲ ಗೋಳಿಲ್ ನೋಡ್ರಿ ಏನಂತಾರ ಇಲ್ಲಿ ಇವರು. He understands that the defect is not with the sense objects, but with the defect is with the attitude towards the sense objects. ಅಂತಾರ ಆ ವಿಷಯ ವಸ್ತುಗಳ ಮೇಲೆ ಏನೂ ದೋಷ ಇಲ್ಲ. ಆ ವಿಷಯ ವಸ್ತುಗಳು ನನಗೆ ಸುಖ ಕೊಡ್ತಾವು ಅಂತ ಇವ ಏನ್ ತಿಳ್ಕೊಂಡಲ್ಲ, ಇವನಲ್ಲಿ ದೋಷ ಅದ ಅಂತ ಹೇಳತೈತಿ ಶಾಸ್ತ್ರ.
ಈ ಅಲ್ಲೇ ದೋಷಗಳನ್ನ ಕಂಡುಕೊಂಡಂತ ವ್ಯಕ್ತಿ ಶ್ರೇಯೋ ಮಾರ್ಗವನ್ನ ಆಯ್ಕೆ ಮಾಡ್ಕೋತಾನ ಅಂತ ಹೇಳ್ತಾರೆ ಇವ್ರು. ಅವ ಆಯ್ಕೆ ಮಾಡ್ಕೊಂಡ್ರೆ ಅಡ್ಡಿ ಇಲ್ಲ, ಇವರ ಜಬರ್ದಸ್ತ್ ಮಾಡಕತ್ತಾರಲ್ಲ, ಇದಕ್ಕೇನಂತೀರಿ? ವಿಚಾರ ಮಾಡ್ರಿ. ನಾವು ಮತ್ತೊಬ್ಬರಿಗೆ ನಾವೇನ ಅವ್ರನ್ನ ಆಯ್ಕೆ ಮಾಡೋರು ನಾವೇ ಅಷ್ಟು ರೀ. ಒಂದು ಮಠಕ್ಕ ಅಧಿಕಾರಿಗಳನ್ನ ಟ್ರಸ್ಟ್ ಕಮಿಟಿ ಅವ್ರನ್ನ ಮಾಡ್ಬೇಕು ಅಥವಾ ಅವ ಸನ್ಯಾಸಿ ಇದ್ದವನ್ ಮಾಡ್ಬೇಕು? ವಿಚಾರ ಮಾಡ್ರಿ. ಈಗ ಅಧಿಕಾರಿ ಯಾರ ಕೈ ಆಗೈತಿ? ಎಲ್ಲಾ ಟ್ರಸ್ಟ್ ಕಮಿಟಿ ಅವ್ರ ಕೈ ಆಗೈತಿ. ಟ್ರಸ್ಟ್ ಕಮಿಟಿ ಅವ್ರಿಗೆ ಏನು ಜ್ಞಾನ ಅಷ್ಟು ಪರ್ಫೆಕ್ಟ್ ಇರುವುದು ಎಷ್ಟು ಮಂದಿಗೆ ಐತಿ? ವಿಚಾರ ಮಾಡ್ರಿ ನೋಡ್ರಿ. ಅಂತಾರ ಕೆಲವು ಮಂದಿ, ಟ್ರಸ್ಟ್ ಕಮಿಟಿಯಾಗ ಜವಾಬ್ದಾರಿ ಕೊಟ್ಟಿವಿ ಅಂದ್ರೆ ಅವ್ರು ಡೊನೇಷನ್ ಎತ್ತಾರೆ. ಮಠಕ್ಕೆ ಬೇಕಾಗುವಂತ ಹಣಕಾಸಿನ ಸೌಲಭ್ಯವನ್ನ ಅವರು ಸಂಪನ್ಮೂಲ ವ್ಯಕ್ತಿಗಳಾಗ್ತಾರ. ಆ ಸನ್ಯಾಸಿ ಮಾಡಿದ್ರೆ ನಾವೇನ್ ತರಬಲ್ಲ ಅಂತ ತಿಳ್ಕೊಂಡು ಹಿಂಗ ಒಂದು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ವಿಚಾರ ಮಾಡಿ ಏನ್ ಮಾಡ್ತಾರ, ಟ್ರಸ್ಟ್ ಕಮಿಟಿಗೆ ಅಧಿಕಾರ ಕೊಡ್ತಾರ. ಅವ್ರು ಏನು ಗೊತ್ತಿರಲ್ಲ, ಹಿಂದೂ ಗೊತ್ತಿರಲ್ಲ, ಮುಂದೂ ಗೊತ್ತಿರಲ್ಲ, ಮನಸ್ಸಿಗೆ ತಿಳ್ಕೊಂಡು ಮಾಡ್ಕೊಂತ ಹೋಗ್ತಾರ. ನಿಜವಾಗಿ ಅಧಿಕಾರ ಯಾರ ಕೈ ಇರ್ಬೇಕು ಅಂದ್ರೆ ಆ ಸನ್ಯಾಸಿ ಏನ್ ಇರ್ತಾನಲ್ಲ ಮುಖ್ಯಸ್ಥ, ಆ ಮಠಕ್ಕ ಸ್ವಾಮಿ ಆದವನ ಕೈಯಾಗ ಇರ್ಬೇಕು ಅಂತ ನನ್ನ ಅಭಿಪ್ರಾಯ. ಇರ್ಲಿ, ಅದು ನನ್ನ ಅಭಿಪ್ರಾಯ, ಅದ್ರ ಬಗ್ಗೆ ಗಮನ ಮಾಡೋಣ. ಈಗ ಅದಕ್ಕೆ ಇಷ್ಟು ಗೋಳ ಬಂದೈತೆ ನೋಡ್ರಿ. ಸಚ್ ಎ ಪರ್ಸನ್ ವಿಲ್ ಚೂಸ್ ಶ್ರೇಯೋ ಓವರ್ ಪ್ರೇಯೋ. ಇಂಥ ಮನುಷ್ಯ ಶ್ರೇಯಸ್ಸನ್ನ ಆಯ್ಕೆ ಮಾಡ್ತಾನ. ನಮ್ಮದು ನಾವ್ ಹೇಳಿದ ದೃಷ್ಟಿಯೊಳಗ ಅವ ಪ್ರೇಯಸ್ ಆಯ್ಕೆ ಮಾಡ್ಕೊಳ್ಳಿ. 40 ವರ್ಷ ಈ ಆತಂದ್ರ ಅವ ಮತ್ ಮಾನಪ್ರಸ್ಥಕ್ಕೆ ಬಂದ ಬರ್ಬೇಕು. ಇದು ಒಂದ್ ಈಗ 7ನೇ ಆತಪ್ಪ ಪರೀಕ್ಷೆ. ಶಾಲೆ ಮುಗಿತಾನ ಅಲ್ಲಿ 8ನೇ ಐತಿಲ್ಲ ಗೊತ್ತೈತಾನೆ ಯಾರಿಗಾರ? ಗೃಹಸ್ಥಾಶ್ರಮ ಮುಗೀತು, ಮುಂದ್ ವಾನಪ್ರಸ್ಥಾಶ್ರಮ ಐತಿ. ವಾನಪ್ರಸ್ಥಾಶ್ರಮ ಮುಗಿಸಿದ ಮ್ಯಾಲ ಸನ್ಯಾಸಾಶ್ರಮ ಐತಿ. ಇದು ಯಾರಿಗಾರ ಗೊತ್ತದ ಈಗಿನ ಕಾಲದ ಮಂದಿಗೆ? ಇಲ್ಲ. ಯಾಕ? ಇಲ್ಲ ಗೊತ್ತೈತಲ್ಲ. ಮತ್ ಸನ್ಯಾಸ ವಾನಪ್ರಸ್ಥಕ್ಕೆ ಹೋಗ್ಬೇಕು, ಅಡವಿಗೆ ಹೋಗ್ಬೇಕು, ಗಡ್ಡೆ ಗೆಣಸ್ ತಿನ್ಬೇಕು. ಅದು ಯಾರು? ಅದು ಬೇಡ ಅಂತ ತಿಳ್ಕೊಂಡು ಮನ್ಯಾಗ ಕುಂತಾರ ಅಲ್ರಿ. ನೀವು ಅದನ್ನ ಮಾಡಿಫೈ ಮಾಡಲ್ಲ. ವಾನಪ್ರಸ್ಥಾಶ್ರಮ ಅಂದ್ರೆ ಈಗ ಅಡವಿಗೆ ಹೋಗುದ್ ಬೇಡ, ಮನ್ಯಾಗ ಇರು, ಮನೆಯೊಳಗೆ ವ್ಯವಹಾರ ನೀ ಯಾವ್ದು ಹಚ್ಕೋಬೇಡ, ಎಲ್ಲಾ ನಿನ್ನ ಮದುವೆಗೆ ಜವಾಬ್ದಾರಿ ಕೊಡು, ಮಗಗೆ ಪಟ್ಟಾಭಿಷೇಕ ಕಟ್ಟು, ಅವನು ಜವಾಬ್ದಾರಿ ಕೊಡು, ನಿನ್ ಪೆನ್ಷನ್ದಾಗ ಏನೈತಿ ನೀನ್ ಅದ ಮನ್ಯಾಗನ ಪರಕೀಯನಾಗಿರು, ಗೆಸ್ಟ್ ಅದೀಪ ಅನ್ನೋ ಲೆಕ್ಕದಾಗಿರು. ನಾನು ನಿನಗೆ ವಾನಪ್ರಸ್ಥ ಜೀವನ ಕಳಿ. ಮುಂದೆ ಸನ್ಯಾಸಿ ಆಶ್ರಮ ಆಗ್ಬೇಕು ಅಂದ್ರ ನೀನು ಮೆಂಟಲ್ ಸನ್ಯಾಸಿ ಆಗು. ನಿನಗೆ ಯಾರು ಬೇಡ ಅಂತಾರ? ಮಾಡಿಫಿಕೇಶನ್ ಹಿಂಗ್ ಮಾಡ್ಕೋಲ್ಲ, ನಿನಗೆ ಯಾರು ಬೇಡ ಅಂತಾರ? ಸನ್ಯಾಸ ಈಸ್ ಎವರ್ ಮೆಂಟಲ್, ಇಟ್ ಇಸ್ ನೆವರ್ ಫಿಸಿಕಲ್ ಅಂತ ಹೇಳ್ತದ ಶಾಸ್ತ್ರ. ಸನ್ಯಾಸ ದೇಹಕ್ಕೈತೋ ಮನುಷ್ಯಗದು. ಮತ್ ಯಾಕೆ ಅದನ್ನ ಫಿಸಿಕಲ್ ಸನ್ಯಾಸಕ್ಕೆ ಒತ್ತಾಯಗೊಳಗತ್ತೀರಿ? ನೋಡ್ರಿ, ವಿಚಾರ ಮಾಡ್ರಿ. ಟ್ರಸ್ಟ್ ಕಮಿಟಿ ಅವರು ವಿಚಾರ ಮಾಡುವಂತ ವಿಚಾರ ಇದು. ಯಾವುದೇ ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟ್ ಕಮಿಟಿ ಸದಸ್ಯರಿಗೆ ವಿಚಾರ ಮಾಡುವಂತದ್ದು ಇಷ್ಟು ಒಂದು ಪ್ರಜ್ಞೆ ಬೇಕು. ಶಾಸ್ತ್ರದ ಒಂದು ಬೇಸಿಕ್ ನಾಲೆಜ್ ಆದ್ರೆ ಅವ್ರಿಗೆ ಬೇಕಾಗ್ತದ. ಇಲ್ಲಾಂದ್ರೆ ಗೊಳ್ಳು ಆಚರಣೆ ಪ್ರಾರಂಭ ಆಗ್ತಾವ ನೋಡ್ರಿ. ಗೊಳ್ಳು ಆಚರಣೆ ಯಾವ ತಾಕತ್ತಿರಂಗಿಲ್ಲ ಅಂತ ಆಚರಣೆಗಳನ್ನ ತಗೊಂಬಂದ್ ಕುಂಡ್ರಿಸ್ತಾರ. ಅವ ಖರೆ ಅಂತ ಕುಂಡಿರ್ತಾರೆ. Such a person chooses shreyas over prayers. On the other hand, the dull-minded one, the aviveki, spends all his time focusing on acquiring and protecting his possessions. ಇನ್ನೊಬ್ಬ ಯಾವ ಅದನ್ನ ನಾವೆಲ್ಲ ಯಾವ ಪ್ರೇಯಸ್ ಆಯ್ಕೆ ಮಾಡ್ಕೊಂಡೇವೆ, ಶ್ರೇಯಸ್ ಆಯ್ಕೆ ಮಾಡ್ಕೊಂಡೇವ್ರಿ. ಐ ಡೋಂಟ್ ಥಿಂಕ್ ನಾವ್ಯಾರು ಇದರಲ್ಲಿ ಶ್ರೇಯಸ್ ಆಯ್ಕೆ ಮಾಡ್ಕೊಂಡು ಇಲ್ಲ ಅಂತ ನಾ ತಿಳ್ಕೊಂಡೇನೆ. ಯಾರು ಇದ್ರ ಅವರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು. ನಾವೆಲ್ಲರೂ ಶ್ರೇಯಸ್ಸನ್ನ ಬಿಟ್ಟು ಪ್ರೇಯಸ್ಸನ್ನ ಆಯ್ಕೆ ಮಾಡ್ಕೊಂಡವ್ರು, ಹಿತವಾದ ಮಾರ್ಗವನ್ನ ಬಿಟ್ಟು ರುಚಿಯಾದ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡವ್ರು ಅಂತ ನಾನ್ ತಿಳ್ಕೊಂಡಿದ್ದೆ. ಇಂಥ ಜನ ಏನ್ ಮಾಡ್ತೀವಿ ಅಂದ್ರೆ ದೇ ಸ್ಪೆಂಡ್ ಆಲ್ ಇಸ್ ಲೈಫ್ ಫೋಕಸಿಂಗ್ ಆನ್ ಅಕ್ವೈರಿಂಗ್ ಅಂಡ್ ಪ್ರೊಟೆಕ್ಟಿಂಗ್ ದೀಸ್ ಪೊಸಿಷನ್ಸ್. ನಾವೇನ್ ಮಾಡ್ತೇವೆ ಅಂದ್ರೆ ಕಾಲ ಎದುರ ಕಳಿತೀವಿ ಅಂದ್ರೆ ನಮ್ಮಲ್ಲಿ ಏನಿಲ್ಲ ಅದನ್ನ ಗಳಿಸೋದು ಯೋಗ. ಮುಂದೆ ಏನಂದ್ರೆ ಆ ಕ್ಷೇಮ ಅದ ಗಳಿಸಿದ್ದನ್ನ ಕಾಯ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗುದು. ಕ್ಷೇಮ, ಯೋಗ ಕ್ಷೇಮಕ್ಕಾಗಿ ಬರ್ತಾ ಇರ್ತೀವಿ. Such a person has no time to lead a worthy life. ನಿಜವಾಗಿ ವೇದ ಹೇಳುವಂತ ಜೀವನವನ್ನ ಮನುಷ್ಯ ಹೆಂಗ್ ನಡೆಸ್ಬೇಕು ಅನ್ನುವಂತದ್ದು ಅದರಿಂದ ವಂಚಿತನಾಗ್ತಾನಂತವ ಯಾರು ಈ ಪ್ರೇಯೋ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡವ.
The intelligent one leaves the responsibility of acquisition and protection of possessions to the Lord. ಅವ ಜಾಣ ಇರ್ತಾನಲ್ಲ, ಯಾರು ಶ್ರೇಯೋ ಮಾರ್ಗವನ್ನು ಆಯ್ಕೆ ಮಾಡ್ಕೊಳಲ್ಲ, ಅವ ಯೋಗಕ್ಷೇಮವನ್ನು ಭಗವಂತನ ಮ್ಯಾಗ ಅರ್ಪಿಸ್ತಾನ. ನಾನು ಯೋಗಕ್ಷೇಮ ನಿನ್ನನ್ನ ಕೊಡೈತಪ್ಪ ಅಂತಾನ. ಅವ ಹಗರ ಮನಸ್ಸು ರೆಸ್ಪಾನ್ಸಿಬಿಲಿಟಿ ಅವನ ಮ್ಯಾಗ ಹಾಕಿ ತಾ ನಿರಂಬಳ ಆಗ್ಬಿಡ್ತಾನ. As instructed by Krishna in Bhagavad Gita, verse number 922. 9ನೇ ಅಧ್ಯಾಯ ಭಗವದ್ಗೀತೆ 22ನೇ ಶ್ಲೋಕದಾಗ ಹೆಂಗಿರ್ತಾನಲ್ಲ ಯೋಗಕ್ಷೇಮವನ್ನ ಭಗವಂತ ನೀ ನೋಡ್ಕೋಪ ಅಂತ ಅವನ ಮ್ಯಾಗ ಭಾರ ಹಾಕಿ, ಇವ ಯಾವ ಜವಾಬ್ದಾರಿ ಇಲ್ಲದನ ಅವನ ಮ್ಯಾಗ ಜವಾಬ್ದಾರಿ ಬಂದ್ ಹಾಕಿ ಇವ ಆರಾಮ್ ಇರ್ತಾನ. An intelligent person chooses Jnana Marga, Karma Yoga comes under Jnana Marga because it is not for material acquisition but for preparation of self-inquiry, Atma Vichara or Shastra Vichara. ಅಂತಾರ ಇಲ್ಲಿ ಮಾತು, ಕರ್ಮ ಬ್ಯಾರೆ ಕರ್ಮ ಯೋಗ ಬ್ಯಾರೆ. ಕರ್ಮ ಮಾಡವಲ್ಲ ಇವ, ಕರ್ಮ ಯೋಗ ಮಾಡವ ಏನದಲ್ಲ ಅದು ಜ್ಞಾನ ಮಾರ್ಗ. ತಿಳ್ಕೊಡ್ರಿ, ಅವ ಅಂತಃಕರಣ ಶುದ್ಧಿಗಾಗಿ ಕರ್ಮ ಮಾಡಕತ್ತಾನೆ. ಆದ್ದರಿಂದ ವೇದ ಒಂದಿದ್ರು ಅಲ್ಲಿ ಪುರುಷಾರ್ಥಿಗಳು ಎರಡದವ. ವೇದ ಪೂರ್ವದ ಭಾಗದಲ್ಲಿ ಅಂತಃಕರಣ ತಯಾರಿ ಆಗ್ತದೆ, ವೇದಾಂತದಲ್ಲಿ ಜ್ಞಾನ ಆಗ್ತದೆ. ಆದ್ದರಿಂದ ಕರ್ಮಯೋಗ ಇದು ಕರ್ಮ ಅಲ್ಲ, ಅದು ಜ್ಞಾನಕ್ಕೆ ಅಧಿಕಾರಿಯನ್ನಾಗಿ ಮಾಡುವುದರಿಂದ ಸಹಾಯಕವಾಗಿರುವುದರಿಂದ ಅದು ಕೂಡ ಜ್ಞಾನ ಮಾರ್ಗವೇ. Karma marga consists of all sakama karmas that are meant for sense pleasures only. Any karma meant for purification of the mind, chitta shuddhi comes under jnana marga. ಅಂತಾರ ಅವರು. ಸಕಾಮ ಕರ್ಮಗಳು ಏನದಾವ ಅವು ಕರ್ಮಕಾಂಡದಾಗ ಬರ್ತಾವ. ನಿಷ್ಕಾಮ ಕರ್ಮ ಏನದ ಅದು ಚಿತ್ತ ಶುದ್ಧಿ ದ್ವಾರ ಅದು ಜ್ಞಾನ ಕಾಂಡಕ್ಕ ಬರ್ತದ ಅನ್ನುವಂಥದ್ದು ಒಂದು ಟಿಪ್ಪಣಿ ಇಟ್ಟಾರಪ್ಪ. ಬಹಳ ಸೂಕ್ಷ್ಮ ವಿಚಾರದ, ತಿಳ್ಕೊಳ್ರಿ. ಯಾವ ಕರ್ಮಕಾಂಡಗತ ಯಜ್ಞಾದಿಗಳನ್ನ ಸಕಾಮ ಭಕ್ತನಾದಂತಾವ ತನ್ನ ಲೌಕಿಕ ಏನ ಬೇಡಿಕೆಗಳದಾವ ಭೋಗ ಭಾಗ್ಯಗಳ ಸಲುವಾಗಿ ಅವನು ಮಾಡ್ತಾನೋ, ಅವೇ ಕರ್ಮಗಳನ್ನ ಅಂತಃಕರಣ ಶುದ್ಧಿಗಾಗಿ ಒಬ್ಬ ವೇದಾಂತಕ್ಕೆ ಬರುವಂತ ವಿದ್ಯಾರ್ಥಿ ಪೂರ್ವ ಸಾಧನೆಗಳಾಗಿ ನಿಷ್ಕಾಮ ಭಾವನೆಯಿಂದ ಮಾಡ್ತಾನ. ಅದಕ್ಕಂತಾರ ಕರ್ಮಯೋಗ. ಕರ್ಮಕ್ಕೂ ಕರ್ಮಯೋಗಕ್ಕೂ ವ್ಯತ್ಯಾಸ ನೋಡ್ಕೊಡ್ರಿ. ಒಬ್ಬವ ಕರ್ಮದಾಗ ಸಿಕ್ಕೊಂಡು ಹೊಲವಲ್ಲ ಒದ್ದಾಡ್ತಾನ, ಒಬ್ಬವ ಅದೇ ಕರ್ಮಗಳನ್ನ ಮಾಡ್ತಾನ, ಅಂತಃಕರಣ ಶುದ್ಧಿ ಮಾಡ್ಕೊಂಡು ಹೊರಗೆ ಬೀಳ್ತಾನ. ಡಿಫರೆನ್ಸ್ ನೋಡ್ಕೊಡ್ರಿ ಅಂತಾರಪ್ಪ. ಇಷ್ಟ ಹೇಳಿ ಮುಗಿಸ್ಯಾರ. ನಾವು ಮತ್ತೆ ಮುಂದಿನ ಮಂತ್ರಕ್ಕೆ ಹೋಗೋಣ. 9:31 3ನೇ ಮಂತ್ರ. ಸತ್ವಂ ಪ್ರಿಯಾನ್ ಪ್ರಿಯ ರೂಪಾನ್ ವಂಶ್ಚಮಾಮಾನ್ ಅವಿದ್ಯಾಯನ್ ನಚಿಕೇತೋ ಅತ್ಯಸ್ರಾಕ್ಷಿ ನೈತಾಗಂ ಶಂಕಾಂ ವಿತ್ತಮಯಿ ಮತ್ಮವಾಪ್ತೋ ಯಸ್ಯಾಂ ಭಜಂತಿ ಬಹವೋ ಮನುಷ್ಯ. ಏ ನಚಿಕೇತನೇ, ನೀನಾದರೂ ಪ್ರಿಯವಾಗಿಯೋ ಪ್ರಿಯ ರೂಪವಾಗಿಯೂ ಇರುವ ಕಾಮಗಳನ್ನು ಆಲೋಚಿಸಿ ಕೈ ಬಿಟ್ಟಿರುತ್ತೀಯೇ. ನೀನು ವಿಚಾರ ಮಾಡಿ ಪ್ರಿಯ ಮಾರ್ಗವನ್ನು ಕೈ ಬಿಟ್ಟಿ ಅಂತ ನಾವು ನಚಿಕೇತನಿಗೆ. ಯಾವುದರಲ್ಲಿ ಬಹಳ ಜನರು ಮುಳುಗುತ್ತಾರೋ ಅಂತಹ ವಿತ್ತಮಯವಾದ ಈ ಶೃಂಖೆಯನ್ನು ನೀನು ಪಡೆಯಲಿಲ್ಲ. ನೋಡ್ರಿ, ಶೃಂಖೆ ಅಂತ ನಾವು O Nachiketa, having considered the pleasing and attractive sense object, you discarded them. ಅವು ಮನಸ್ಸಿಗೆ ಹಿತ ಆದವ, ಬಹಳ ಆಕರ್ಷಣೆ ಮಾಡ್ತಾವ ವಿಷಯಗಳು ಅಂದ್ರೂ ಕೂಡ ನೀ ಅವನ್ನ ತ್ಯಾಗ ಮಾಡಿದಿ. ಸಹ ತ್ವಂ ಅತ್ಯಸ್ರಾಕ್ಷಿ, ನೀನು ತ್ಯಾಗ ಮಾಡಿದಿ, ಬಿಟ್ಬಿಟ್ಟಿದಿ. ಅತ್ಯಸ್ರಾಕ್ಷಿ, you did not accept this precious necklace in which many people lose themselves. ಕರ್ಮ ಅನ್ನೋದು
ಬಂಗಾರದ ಹಾರದಂಗ ಐತೆ ಅಂತ ನೋಡ್ರಿ. ನೆಕ್ಲೆಸ್ ಅಂತಾರ. ಸುಂಕಮ್ ಅಂದ್ರೆ ನೆಕ್ಲೆಸ್. ನಾವೆಲ್ಲ ಎದರ ಮುಳುಗಿವಿ, ಬಹಳ ಜನರು ಮನುಷ್ಯರು ಎದರಲ್ಲಿ ಮುಳುಗಿರುತ್ತಾರೋ ಅಂತಹ ವಿತ್ತತಮವಾದ ಈ ಶೃಂಖೆಯನ್ನು ಅಂದ್ರೆ ಈ ಒಂದು ಬಂಗಾರದ ಆಭರಣವನ್ನು ನೀನು ಪಡೆಯಲಿಲ್ಲ, ಅದನ್ನು ತ್ಯಾಗ ಮಾಡಿದಿ ಅಂತ. In the previous 2 verses, Lord Yama glorified the seeker of moksha in general. ಯಾರು ಮೋಕ್ಷವನ್ನ ಆಯ್ಕೆ ಮಾಡ್ಕೊಂಡಾರಲ್ಲ 66 ಮಾಡ್ಕೊಂಡಾರ ಅಂದ್ರೆ ಅವ್ರಿಗೂ ಕೂಡ ಕಾಂಗ್ರಾಚುಲೇಷನ್ಸ್ ಹೇಳ್ತಾನ ಭಗವಂತ. ಯಮಧರ್ಮರಾಯ, ಇಲ್ಲಿ ಭಗವಂತ ಅಲ್ಲ, ಯಮಧರ್ಮರಾಯ. ಇನ್ ಜನರಲ್ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಯಾರು ಜ್ಞಾನ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡಾರಲ್ಲ ಇವ್ರಿಗೆ ಏನ್ ಮಾಡ್ತಾನವ ಭಗವಂತ ಹೊಗಳ್ತಾ ಇದ್ದಾನ. ಗ್ಲೋರಿಫೈಡ್ ಅಂದ್ರೆ ಹೊಗಳುದು. ಆದ್ರೆ ಈ ಒಂದು ಶ್ಲೋಕದಾಗ ಏನ್ ಮಾಡಕತ್ತಾನವ, ಈ ಪ್ರೇಜ್ ನಚಿಕೇತ ಆಜ ಧೀರ, ನಚಿಕೇತ ನೀ ಬಹಳ ಧೀರ ದೀಪ ಅಂತ ಯಮಧರ್ಮರಾಯ ಅವನು ಹೊಗಳಾಗತ್ತಾನ. ಈ ಗಿವ್ಸ್ ದ ಫಾಲೋಯಿಂಗ್ ರೀಸನ್ಸ್ ಫಾರ್ ಸಚ್ ಎ ಪ್ರೇಜ್. ಅವ ಯಾಕೆ ಹೊಗಳಾಗತ್ತಾನ ಅಂದಾಗ ಕೆಲವು ಕಾರಣಗಳನ್ನ ಕೊಡ್ತಾನ. ಏನವ ನೋಡ್ರಿ. ಒಂದೇದ್ದು, ನಚಿಕೇತ ರಿಜೆಕ್ಟೆಡ್ ದ ಪ್ಲೀಸಿಂಗ್ ಅಂಡ್ ಅಟ್ರಾಕ್ಟಿವ್ ಸೆನ್ಸ್ ಆಬ್ಜೆಕ್ಟ್ ದಟ್ ವಾಸ್ ಆಫರ್ಡ್ ಆಸ್ ಫ್ರೀ ಗಿಫ್ಟ್. ಯಮಧರ್ಮರಾಯನಿಂದ ಉಚಿತವಾಗಿ ಕೊಟ್ಟಂತ ಕಾಣಿಕೆ ಏನಿತ್ತಂದ್ರೆ ಪ್ರೇಯೋ ಮಾರ್ಗದಲ್ಲಿ ಬರುವಂತ ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಆಯುಷ್ಯ ಎಲ್ಲ ಕೊಡ್ತೀನಿ ತಗೋ ಅಂದ್ರು ಕೂಡ ಎಲ್ಲಾ ಆಮಿಷ ತೋರಿಸಿದ್ರು ಅವ ಏನದನ್ನ ಕೇಳಿದ ವಲ್ಯ ಅಂತಾನ. ಆದ್ದರಿಂದ ಅವ ಧೀರ. ನಂಬರ್ 2, ಎರಡನೇ ಕಾರಣ, he did this after careful consideration and not like a child who doesn't know the value of these. ಅವ ಬಹಳ ವಿಚಾರ ಮಾಡಿ ಇದನ್ನ ಆಯ್ಕೆ ಮಾಡ್ಯಾನಂತಾರು. ಸಾಮಾನ್ಯವಾಗಿ 8 ವರ್ಷದ ಹುಡುಗರು ಹೆಂಗ ಆಯ್ಕೆ ಮಾಡ್ಕೊತಾರಲ್ಲ ಹಂಗ ಆಯ್ಕೆ ಮಾಡ್ಲಿಲ್ಲ ಅಂತ ಅವ್ ಬಹಳ ವಿಚಾರ ಮಾಡಿ ಆಯ್ಕೆ ಮಾಡ್ಯಾನ ಅಂತ ಹೇಳ್ತಾರ. ಆದ್ರಿಂದ ಅವಾಗ ಧೀರ ಅನ್ಬೇಕಂತ. ನಚಿಕೇತ is mature person who displayed discretion based dispassion and not suppressed based on deception. ನೋಡ್ರಿ, ಇದೊಂದು ಮಾತು ಹೇಳ್ತಾರ ಕೇಳ್ರಿ, ಎಂತ ಮಾತದ, ಬಂಗಾರ ಅಂತ ಮಾತದ. 2 ತರ ಜನ ಅದಾರ ಅಂತ ನೋಡ್ರಿ ಈ ಜಗತ್ನಾಗ. ಯಾರು ಅಂದ್ರ ಡಿಸ್ಕ್ರಿಷನ್ ಬೇಸ್ಡ್ ಆನ್ ಡಿಸ್ಪ್ಯಾಷನ್, ವೈರಾಗ್ಯದ ಮ್ಯಾಗ ತಮ್ಮ ಜೀವನವನ್ನು ನಡೆಸ್ಬೇಕನ್ನೋರು ಒಬ್ರು. ಮತ್ ಇನ್ನೊಬ್ರು ಹೆಂಗದಾರ ಅಂದ್ರ ತಮ್ಮ ಭಾವನೆಯನ್ನ ಹತ್ತಿಕ್ಕೆ ಇಟ್ಟು ವೈರಾಗ್ಯವನ್ನ ಜೀವನ ಮಾಡುವವರು ಅದಾರ ಅಂತ ನೋಡ್ರಿ. ತುಮೂಲ ಇರ್ತದ ಅವ್ರಿಗೆ, ತುಮೂಲ. ಅಯ್ಯೋ ನಾನು ಲಗ್ನ ಆಗಿದ್ದ 2 ಮಕ್ಳು ಹಾಕಿದ್ವಿಲ್ಲ ಅಂತ ನಾವು ಸನ್ಯಾಸಿ ಮನಸ್ನಾಗ ಈ ತುಮೂಲ ಇಟ್ಕೊಂಡು ಲಗ್ನ ಅವ ಸನ್ಯಾಸಿ ಆದವ ಏನ್ ಸಾಧನೆ ಮಾಡ್ಬೋದ್ರಿ? ಅವ್ರಿಗೆ ಗೊತ್ತಂತೀರೇನ? ಅಂದರ್ ಕಿ ಬಾತ್ ಉನೇ ಜಾನೆ ಹಮ್ ಕ್ಯೂ ಜಾನೆ ಅಂತೀರಿ. 3ನೇ ಪಾಯಿಂಟ್, he did not accept the additional gift, the precious necklace. ನಿನಗೆ ಇನ್ನೊಂದು ವಿಶೇಷವಾದಂತ ಒಂದು ನೆಕ್ಲೆಸ್, ಬಂಗಾರದ ಆಭರಣ ಕೊಡ್ತೀನಿ, ಅವನು ಬಿಟ್ಟು ಬಿಡಪ್ಪ, ನೀನು ಪುರುಷಾರ್ಥ ಏನ್ ಕೆಳಗತ್ತಿ, ಶ್ರೇಯಸ್ ಬಿಡು, ಪ್ರೇಯಸ್ ತಗೋ ಅಂತಾನ. we did not then see Nachiketa response in that verse we are seeing in here and through Lord Yama's words. ಅಷ್ಟ ಆಶೆ ಆಮಿಷಗಳ ತೋರಿಸಿದ್ರು ಅವ ಏನದಕ್ಕ ಬಗ್ಲಿಲ್ಲ. ಆದ್ರ ನಮ್ಮಂತವ್ರಾಗಿತ್ತು ಬಂದ್ರೆ ಆಫರ್ ಕೊಡ್ತಾರ ನೋಡ್ರಿ, ಆಫರ್ ಇದನ್ನ ತೋಡ್ರಿ, ಇದು ಫ್ರೀ ಅಂತಾರ. ನಾವ್ ಏನ್ ಯಾವಾರ ಫ್ರೀ ಅದಾವ ಅಂತ ಕೇಳ್ತೀವಿ. ನಾವ್ ಇಂತವ್ರದೇವಿ ಆ ಫ್ರೀ ಮಾಡ್ದ ನಾವ್ ಯಾರ ಕೊಡಾವ, ಅದ್ರ ರೊಕ್ಕನು ಅದ್ರಾಗ ಹಾಕಿರ್ತಾನ ಅವ. ಇಂಥದೊಂದು ಐಟಮ್ ತಗೊಳ್ರಿ, ನಿಮ್ಗೆ ಒಂದ್ ಇಂಥ ಐಟಮ್ ಫ್ರೀ, ಅದು ಫ್ರೀ ಇರ್ತೈತಿನ? ಅದು ಫ್ರೀ. Buy one get one. Buy one get one. Most people get carried away by these expensive material possessions. ಬಹಳ ಜನ ಇಂತ ಆಶೆ ಆಡಂಬರಕ್ಕ ಬೆರಗಾಗಿ ಅದನ್ನ ಆಯ್ಕೆ ಮಾಡ್ಕೋತಾರ. Nachiketa is not interested and therefore he has a dispassion born on discrimination. ಅವನಲ್ಲಿ ಏನದ? ವಿವೇಕದಿಂದ ಬಂದಂತ ವೈರಾಗ್ಯದ. ಏನೋ ಒಂದು ಸಂದರ್ಭ ಅನುಸಾರ ಬಂದಂತ ವೈರಾಗ್ಯ ಅಲ್ಲ. ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ,
ಅಭಾವ ವೈರಾಗ್ಯ, ಹಿಂಗ ಬಂದದ್ದು ವೈರಾಗ್ಯ ಅಲ್ಲ. ಅವನ್ ವಿವೇಕದಿಂದ ಅವಾಗ ವೈರಾಗ್ಯ ಬಂದದ. ಅದಕ್ಕೆ ಅವ ಅಷ್ಟು ವಿಚಾರ ಮಾಡಿ ಡಿಸಿಷನ್ ತಗೊಳಕ್ ಸಾಮರ್ಥ್ಯ ಆಗೈತಿ. ಅದಕ್ಕೆ ಅವಂಗ ಧೀರ ಅಂತ ವರ್ಣನೆ ಮಾಡಕತ್ತಾನ. ಯಾರು? ಯಮಧರ್ಮರಾಯ ಅಂತ ಹೇಳ್ತಾನ. ಇನ್ನು 4ನೇ ಶ್ಲೋಕ. ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯಾಚ ವಿದ್ಯೇತಿ ಜ್ಞಾತ ವಿದ್ಯಾ ಭೀಪ್ಸಿನಂ ನಚಿಕೇತ ಸಮ್ಮನ್ಯೇ ನತ್ವಾ ಕಾಮ ಬಹುವೋ ಅನೂಲುಪಂತಹ. ಯಾವನು ಅವಿದ್ಯೆ ಎಂದು ಯಾವುದು ವಿದ್ಯೆ ಎಂದು ತಿಳಿದು ಬಂದಿರುವುದು, ಈ ಎರಡೂ ದೂರವಾಗಿ ವಿರುದ್ಧವಾಗಿರುವವು. ನೋಡ್ರಿ, ಒಂದು ವಿದ್ಯೆ ಅದ, ಒಂದು ಅವಿದ್ಯೆ ಮಾರ್ಗದ. ಅವಿದ್ಯೆ ಪಶ್ಚಿಮಕ್ಕೆ ಹೋದ್ರೆ ವಿದ್ಯೆ ಪೂರ್ವಕ್ಕೆ ಹೋಗ್ತದ. ಒಂದಕ್ಕೊಂದು ವಿರುದ್ಧ ದಿಕ್ಕಿನ ಹೋಗ್ತಾವ. ಒಂದಕ್ಕೊಂದು ವಿರುದ್ಧ 180 ಡಿಗ್ರಿ ಒಳಗ ಅದಾವ. ಅಲ್ಲೇ ಆಜುಬಾಜು ಅಂತ ಇಲ್ಲವು. ಒಂದು ಪೂರ್ವಕ್ಕೆ ಹೋದ್ರೆ ಒಂದು ಪಶ್ಚಿಮಕ್ಕೆ ಹೋಗ್ತದೆ, ಒಂದು ಉತ್ತರಕ್ಕೆ ಹೋದ್ರೆ ಒಂದು ದಕ್ಷಿಣಕ್ಕೆ ಹೋಗ್ತದೆ. ಎರಡು ತದ್ವಿರುದ್ಧವಾಗಿರುವೆ, ಬೇರೆ ಬೇರೆ ಹೋಗಿರುತ್ತವೆ. ಶ್ರೇಯೋ ಮಾರ್ಗಕ್ಕೂ ಪ್ರೇಯೋ ಮಾರ್ಗಕ್ಕೂ ಅದೇ ಅಜಗಜಾಂತರ ಫರಕದ. ನಚಿಕೇತನನ್ನು ವಿದ್ಯಾಭೀಪ್ಸೆ ಉಳ್ಳವನೆಂದು ಎಣಿಸುತ್ತೇನೆ. ಅವ ವಿದ್ಯೆಯನ್ನು ಅಪೇಕ್ಷೆ ಮಾಡಿದವ ಅಂತ ತಗೊಂಡು ನಾನು ಪರಿಗಣಿಸೇನಿ ಅಂತ ಯಮಧರ್ಮರಾಯ ಸರ್ಟಿಫೈ ಮಾಡಕತ್ತಾನ. ಹಿಂಗ ಗುರುಗಳಿಂದ ಸರ್ಟಿಫಿಕೇಟ್ ಬರೆಯುವಂಗ ನಾವು ಆಗ್ಬೇಕು, ವಿದ್ಯಾರ್ಥಿಗಳಾಗ್ಬೇಕು. ನಾವು ಇಂಥವ್ರ ಶಿಷ್ಯರು ಅಂತ ಹೇಳೋದಕ್ಕಿಂತ ಇಂಥವದನಪ್ಪ ಅವ ನಮ್ಮ ಶಿಷ್ಯ ಅಂತ ಗುರು ಹೇಳುವಂಗ ಆಗ್ಬೇಕು ನಾವು. ಅಂದ್ರೆ ಅದ ನಮ್ದು ಏನಪ್ಪ, ನಮ್ಮ ಶಿಷ್ಯತ್ವ ಅಂತಾರ. ನಚಿಕೇತಗ ವಿದ್ಯಾ ಅಭಿಪ್ಸೆ ಉಳ್ಳವ ಅಂತಿಕೊಂಡು ಯಮಧರ್ಮರಾಯ ಹೇಳಕತ್ತಾನ, ಸರ್ಟಿಫಿಕೇಟ್ ಕೊಡಕತ್ತಾನ. ನೋಡ್ರಿ, ನಿನ್ನನ್ನು ಕಾಮಗಳು ಬಹಳವಾಗಿ ಆಶೆಗೊಳಿಸಲಿಲ್ಲ. ನಾ ಎಂತ ಕಾಮ ನಿನ್ನ ಒಂದು ಪ್ರಲೋಭನೆಗಾಗಿ ಹೊಟ್ಟಿದ್ರು ನೀನೇನು ಅಳಗಾಡ್ಲಿಲ್ಲಪ್ಪ. ನಿನ್ನ ಮನಸ್ಸು ಕ್ಷೋಭೆಗೊಳ್ಳಲಿಲ್ಲ. ಆದ್ದರಿಂದ ನೀ ಒಳ್ಳೆ ಅಧಿಕಾರಿ ಅದೀನಿ, ಮತ್ತ ಧೀರ ಅದಿ ಅನ್ನುವಂತ ಮಾತನೇ ಆಗತ್ತ. 4ನೇ ಮಂತ್ರದ ಅರ್ಥವನ್ನು ನೋಡೋ. Lord Yama describes the problem that most people face. ಜೀವನದಾಗ ಅನೇಕ ಮಂದಿ ಏನ್ ನಾವು ಸಮಸ್ಯೆ ಎದುರಿಸ್ತೇವಿ, ಆ ಸಮಸ್ಯೆಯನ್ನು ಯಮಧರ್ಮರಾಯ ವರ್ಣನೆ ಮಾಡಕತ್ತಾನ. The paths of Shreyo Marga and Preyo Marga present themselves to the human being. ಯಾವುದ ಮನುಷ್ಯ ಇರ್ಲಿ, ಅವನ ಎದುರಿಗೆ ಶ್ರೇಯೋ ಮಾರ್ಗನು ಆಯ್ಕೆ ಮಾಡ್ಕೊತೇನೆ ಅಂತ ಅದು ಬರ್ತದೆ, ಪ್ರೇಯೋ ಮಾರ್ಗನು ಆಯ್ಕೆ ಮಾಡ್ಕೊತೇನೆ ಬರ್ತದೆ. ನಮ್ ಕೈ ಒಂದ್ ಮಾಲಿ ಕೊಡ್ತಾರ, ಯಾವ್ದು ಬೇಕಪ್ಪ ಆಯ್ಕೆ ಮಾಡ್ಕೊರು. ಅವಾಗ ಒಂದ್ ಮಾಲಿ ಕೊಟ್ಟ ಹಾಕಂತಾರ. ನಾವ್ ಎದಕ್ ಹಾಕ್ತಿವಿ? 199.99 ಮಂದಿ ಪ್ರೇಯೋ ಮಾರ್ಗಕ್ಕೆ ಹಾಕ್ತೇವಿ ಅನ್ನುವಂತ ಮಾತನ್ನ ಹೇಳಕತ್ತಾರ. One may wonder why he should make a choice. ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ ನೀವು ಯಾವ್ದಾದ್ರು ಆಶ್ಚರ್ಯ ವ್ಯಕ್ತಪಡಿಸ್ತೀರೇನು? ವೈ ನಾಟ್ ಪರ್ಸ್ಯೂ ಬೋತ್ ಪಾತ್ಸ್? ಎರಡು ತಗೋತೀನಿ ಅಂತ ಯಾಕೆ ಅನ್ಬಾರ್ದು? ಯಾರು ಕೇಳ್ಬೋದಲ್ಲ. ಎರಡರಾಗ ಒಂದ್ ಯಾಕಪ್ಪ ಎರಡು ಅಂತೀನಿ ನಾನು. ಎರಡರಾಗ ಒಂದ್ ಯಾಕಂದ್ರೆ ಎರಡು ಒಂದಕ್ಕೊಂದ್ ತದ್ವಿರುದ್ಧದವ. ಆದ್ರಿಂದ ಎರಡರಾಗ ಒಂದ್ ಸಿಗ್ತದೆ. Unfortunately, it is not possible because they are diagonally opposite to each other. One must reject one to follow the other. ಒಂದ್ ಆಗ್ಬೇಕಂದ್ರೆ ಇನ್ನೊಂದನ್ನ ತ್ಯಾಗ ಮಾಡ್ಲೇಬೇಕು ಅಂತ ಪರಿಸ್ಥಿತಿ ಇದ್ದಿದ್ದ ಆಯ್ತಿಲ್ಲೇ. ಇಲ್ಲಾಂದ್ರೆ ಎರಡು ಕೂಡ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಕೊಂಡು ಹೇಳಿದ್ರೆ ನೀವು ಪಾರ್ ನಾವು ಪಾರ್, ಹೇಳೋರು ಪಾರ ಹೇಳಿಸ್ಕೊಳ್ಳೋರು ಪಾರಾಗಿತ್ತು. ಒಂದಕ್ಕೊಂದ್ ತದ್ವಿರುದ್ಧ ಅದಾವ. ಆದ್ದರಿಂದ ಒಂದನ್ನ ಹಿಡಿದ್ರೆ ಇನ್ನೊಂದು ಬಿಡ್ಬೇಕಾಗ್ತದ. ಅಂತ ಪರಿಸ್ಥಿತಿ ಬಂದದ ಇಲ್ಲಿ. ಒಂದನ್ನ ಹಿಡಿದಾಗ ಇನ್ನೊಂದರಿಂದ ದೂರ ಹೋಗ್ತೇವಿ. ಅಂತ ದಾರಿ ಅದಾವ ಇವೆರಡು. ಶ್ರೇಯೋ ಮಾರ್ಗ ಮತ್ತೆ ಪ್ರೇಯೋ ಮಾರ್ಗ ಹೆಂಗ ಅದಾವಂದ್ರ, ಒಂದನ್ನ ಹಿಡಿದು ಅದ್ರಾಗ ನಾವು ಕ್ರಮಿಸಿದ್ವಿ ಅಂದ್ರ ಇನ್ನೊಂದರಿಂದ ದೂರ ಆಗ್ತೇವಿ.
ಪ್ರೇಯ ಆರ್ ಕರ್ಮ ಮಾರ್ಗ perpetuates ಅವಿದ್ಯಾ ಅಂಡ್ ಜ್ಞಾನ ಮಾರ್ಗ ಪ್ರಮೋಟ್ಸ್ ವಿದ್ಯಾ. ನೋಡ್ರಿ, ಪ್ರೇಯಸ್ ಏನದ ಕರ್ಮ ಮಾರ್ಗವನ್ನು ಪ್ರಚೋದನೆ ಮಾಡ್ತದ, ಅವಿದ್ಯೆಯನ್ನ ಬಿಟ್ಕೊಡುದಿಲ್ಲ ಅದು ಕರ್ಮ. ಜ್ಞಾನ ಮಾರ್ಗ ಏನದ ಅದು ವಿದ್ಯಾ ತತ್ವ ಅದ. ಕರ್ಮ ಮಾರ್ಗ ಈಸ್ ಅವಿದ್ಯಾ ಮಾರ್ಗ. ಕರ್ಮ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡ್ರೆ ಅವಿದ್ಯೆಯಿಂದ ಇರುವಂತ ಮಾರ್ಗದ. ಯಾಕಂದ್ರೆ ಈ ಕೆಳಗಿನ ಕಾರಣಗಳನ್ನ ಕೊಡ್ತಾರೆ, 2 ಕಾರಣ ಕೊಡ್ತಾರೆ. ಒಂದೇ ಕಾರಣ ಏನಂದ್ರೆ ಸೆಲ್ಫ್ ಇಗ್ನರೆನ್ಸ್ ಇಂಪ್ಲೈಸ್ ದಟ್ ಒನ್ ಐಡೆಂಟಿಫೈಸ್ ವಿತ್ ದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಆ ಕರ್ಮ ಮಾರ್ಗದಲ್ಲಿ ತಾನು ಯಾರು ಅಂತ ಕೇಳಿದ್ರೆ ಶರೀರ ಅಂತ ನಾವು ಆ ತಪ್ಪು ತಿಳುವಳಿಕೆಯನ್ನ ಮನಸ್ಸನ್ನ ಇಟ್ಕೊಂಡ ಹೋಗ್ಬೇಕು. ಅವ ಕರ್ಮ ಮಾಡ್ಬೇಕಾದ್ರೆ ನಾ ಶರೀರ ಅನ್ನುವಂತ ಭಾವ ಇದ್ದಾಗ ಕರ್ಮ ಮಾಡಕ್ ಬರ್ತದ. ತಿಳ್ಕೊಡ್ರಿ ನೀವು, ನಾನು ಆತ್ಮ ಅದೇನಿ ಅಂದಾಗ ನಿಮ್ಗೆ ಕರ್ಮ ಮಾಡಕ್ ಆಗುದಿಲ್ಲ. ಅಲ್ಲೇ ತಿಳ್ಕೊಡ್ರಿ, ಕರ್ಮ ಮಾಡ್ತೀನಿ ಅಂದ್ರ ಅಲ್ಲಿ ದೇಹ ಭಾವನೆ ಅನ್ನುವಂತಹದ್ದು ಅವಿದ್ಯೆ ಅದ, ಭ್ರಮೆ ಅದ, ತಪ್ಪು ತಿಳುವಳಿಕೆ ಅದ. ಆಮೇಲೆ ನಾನು ಕರ್ತ ಅನ್ನೋ ಭಾವ ಅದ. ಆಮೇಲೆ ಕರ್ತ, ನಾ ಕರ್ಮ ಮಾಡಿ ಈ ಫಲವನ್ನು ಉಣಬೇಕು ಅಂತ ಯಾಕಂತಾನಂದ್ರೆ ಅವನಲ್ಲಿ ಅಜ್ಞಾನ ಇರೋದ್ರಿಂದ ಅವ ಈ ರೀತಿ ಮಾಡ್ತಾನೆ. ದಿಸ್ ಈಸ್ ದ ಮೇನ್ ಟೆಕ್ನಿಕಲ್ ರೀಸನ್. ಇದು ಒಂದು ಟೆಕ್ನಿಕಲ್ ರೀಸನ್ ಅಂದ್ರೆ ತಾಂತ್ರಿಕ ಒಂದು ಕಾರಣ ಅಂತ ಹೇಳ್ತಾರ. When a person takes to karma marga, his objective is to increase his positions. ಕರ್ಮ ಮಾರ್ಗಕ್ಕೆ ಅವ ಬಿದ್ದಂದ್ರ ಅವನಲ್ಲಿ ಏನದ ವಿಷಯ ವಸ್ತುಗಳನ್ನ ಹೆಚ್ಚಿಗೆ ಸಂಗ್ರಹ ಮಾಡ್ಬೇಕವ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಫಲ, ಮನಿ, ಆಸ್ತಿ ಇವನ್ನ ಹೆಚ್ಚಿಗೆ ಮಾಡ್ಕೊತ ಹೋಗ್ಬೇಕಾಗ್ತದವ. Such a person relies on external support. ಅವ ಇಂತವ ಈ ಆಸ್ತಿ, ಅಂತಸ್ತು, ಜನ, ಧನ, ಕನಕ ಇದ್ರ ಮ್ಯಾಗ ಅವಲಂಬಿತನಾಗ್ತಾನವ. ಟು ಬಿ ಸೆಕ್ಯೂರ್ ಅಂಡ್ ಹ್ಯಾಪಿ, ಅವ ಆನಂದ ಇರಬೇಕು ಅಂದ್ರ ಅವ ಈ ಒಂದು ಆಸ್ತಿ ಅಂತಸ್ತನ್ನ ಬೆಳೆಸ್ಕೊಂತ ಹೋಗ್ಬೇಕಂತಾನವ. ಲಕ್ಷ ಗಟ್ಟಲೆ ಕಳಿಸ್ಬೇಕು ಅಂತಾನ, ಕೋಟಿ ಗಟ್ಟಲೆ ಕಳಿಸ್ಬೇಕು ಅಂತಾನ, ಅರಬ್ ಗಟ್ಟಲೆ ಕಳಿಸ್ಬೇಕು ಅಂತಾನ. ಆ ಗಳಿಸಿದ್ದು ಉಳಿಸ್ಕೋಬೇಕಂದ್ರ MLA ಆಗ್ಬೇಕು ಅಂತಾನ, MP ಆಗ್ಬೇಕಂತಾನ, CM ಆಗ್ಬೇಕಂತಾನ, PM ಆಗ್ಬೇಕಂತಾನ. ಅಂದ್ರೆ ಇವಂದು ಏನದ ಕರ್ಮ ಮಾರ್ಗದಾಗ ಇವಂದು ಹೆಚ್ಚಿನ ವಿಷಯ ವಸ್ತುಗಳನ್ನ ಸಂಗ್ರಹ ಮಾಡೋದ್ರಿಂದನ ಇವಾಗ ಸುಖ ಐತೆ ಅಂತ ಐತಿ. ಇವಾಗ ದಿ ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್ ಈಸ್ ಫಂಡಮೆಂಟಲ್ ರೀಸನ್ ಫಾರ್ ಕರ್ಮ. ಅವ್ಗೆ ಎಷ್ಟ ಗಳಿಸಿದ್ರು ನಾನು ಗಳಿಸಿದ್ ಸಾಕು ಅನ್ಸೋದೇ ಇಲ್ಲ ಮತ್ತು ಪರಿಚಿನ್ನ ಭಾವ ಅವಾಗ ಕಾಡೆ ಕಾಡ್ತದ. ಇದು ಏನದ, ಇದು ಕರ್ಮದ ಈ ಗತಿ. ಇದು since karma marga leads from dependence to dependence and insecurity to insecurity, it is called avidya marga. ಈ ಕರ್ಮ ಮಾರ್ಗಕ್ಕೆ ಅವಿದ್ಯಾ ಮಾರ್ಗ ಯಾಕಂತಾರ್ರಿ ಅಂದ್ರ ಇದು ಸ್ವತಂತ್ರವಾಗಿಲ್ಲ. ಇವನು ಸುಖ ವಿಷಯ ವಸ್ತುಗಳ ಮ್ಯಾಗ ಅವಲಂಬಿತ ಐತಿ. ಆಮ್ಯಾಗ ಅವಲಂಬಿತ ವಸ್ತುಗಳು ಒಂದಕ್ಕೊಂದು ಬದಲಾವಣೆ ಹಾಕೊಂತ ಹೋಗ್ತಾವ. ಆದ್ರೆ ನಿಮಗೆ ಯಾವಾಗ್ಲೂ ಭದ್ರತೆ ಅನ್ಸೋದಿಲ್ಲ, ಯಾವಾಗ್ಲೂ ಅಭದ್ರನಾಗಿರ್ತಾನ ನೋಡ್ರಿ. ಸಮಾಧಾನ ಅನ್ನೋದ ನಿಮ್ಗೆ ಯಾವಾಗ್ಲೂ ಅಭದ್ರನಾಗಿರ್ತಾನ. ಅದಕ್ಕೆ ಇದಕ್ಕೆ ಅವಿದ್ಯಾ ಮಾರ್ಗ ಅಂತಾರ. ಜ್ಞಾನ ಮಾರ್ಗ ಕ್ವಶನ್ಸ್ ದ ಬೇಸಿಕ್ ಅಸಂಪ್ಷನ್ ದಟ್ ಒನ್ ನೀಡ್ಸ್ ಎಕ್ಸ್ಟರ್ನಲ್ ಸಪೋರ್ಟ್. ಜ್ಞಾನ ಮಾರ್ಗ is strengthening your legs while karma marga is procuring the varieties of clutches. ಜ್ಞಾನ ಮಾರ್ಗ ತನ್ನನ್ನು ತಾನು ಯಾರು ಅಂತ ವಿಚಾರ ಮಾಡಕ್ ಹಸ್ತದ. ತನ್ನ ಬಲದ ಮ್ಯಾಗ ತಾನು ನಿಂದಿರ್ಲಿಕ್ಕೆ ಅವ ಸಮರ್ಥನಾಗ್ತಾನ. ಅವ ವಿಷಯ ವಸ್ತುಗಳ ಮ್ಯಾಗ ಅವಲಂಬಿತನಾಗುವುದಿಲ್ಲ. ಆದ್ರಿಂದ ಇದಕ್ಕೆ ಜ್ಞಾನ ಮಾರ್ಗ ಅಂತಾರ, ಇದಕ್ಕೆ ವಿದ್ಯಾ ತತ್ವ ಅಂತಾರ. ನಾನು ನೆಟ್ಟಗೆ ಅಡ್ಡಾಡಕ್ ಬರಂಗಿಲ್ಲ, ನಾನು ಕಾಲಿಗೆ ಎದ್ಕೋ ಒಂದು ಸಪೋರ್ಟ್ ತಗೋತೀನಿ. ಒಂದು ಕೋಲಿನ ಒಂದು ಸ್ಟಿಕ್ಸ್, ವಾಕಿಂಗ್ ಸ್ಟಿಕ್ ನಾ ಸಪೋರ್ಟ್ ತಗೋತೀನಿ ಅಂತಂದ್ರ ನಾನು ವೀಕ್ ಆಗೀನಿ ಅಂತ ಅರ್ಥ. ನನ್ನ ಕಾಲ ಕಸುವಿಲ್ಲ ಅಂತ ಅರ್ಥ. ಹಂಗ ಆ ವಿಷಯ ಭೋಗ ಭಾಗ್ಯಗಳನ್ನ ನಾನು ಪಡೆಯುವಲ್ಲಿ ಅವುಗಳನ್ನ ಸಹಾಯ ತಗೋತೀನಿ ಅಂದ್ರ ನನ್ನ ಶಕ್ತಿ ಕಡಿಮೆ ಆತು, ಅದು ಕರ್ಮ ಮಾರ್ಗ. ನನ್ನ ಶಕ್ತಿಯನ್ನ ನಾ ಹೆಚ್ಚಿಗೆ ಮಾಡ್ಕೊಂಡು ಯಾವ ವಿಷಯ ವಸ್ತು ಮ್ಯಾಗ ನಾನು ಅವಲಂಬನ ಆಗದೇನೆ ನಾನು ಆನಂದದಿಂದ ಇರಬೇಕಂತೀನಿ, ಇದು ಸ್ವತಂತ್ರವಾದ ಮಾರ್ಗ.
ನನ್ನ ಸುಖ ನನ್ನ ಕೈಯಾಗೈತಿ, ಯಾವ ವಿಷಯ ವಸ್ತುಗಳ ಕೈಯಾಗಿಲ್ಲ. One should gradually train himself to be independent for external support. ಹೊರಗಿಂದ ಯಾವ್ದು ಬಯಸ್ಕೊಂಡ ತನ್ನ ಕಾಲ ಮ್ಯಾಗ ತಾ ನಿಂತು ಸ್ವತಂತ್ರವಾಗಿ ತಾ ಬದುಕಲಿಕ್ಕೆ ಕಲಿಬೇಕು. One may take the cautious risk initially and grow into it. ಮೊದಲ ಕಾಳಜಿ ವಹಿಸಿ ಅಗರ ಸ್ವತಂತ್ರ ಪ್ರಯತ್ನ ಮಾಡ್ರಿ. ಒಮ್ಮಗನ ಸ್ವತಂತ್ರ ಆಗಕ್ ಆಗೋದಿಲ್ಲ. The baby is comfortably with the womb depending on the mother. ಆ ಮಗು ಏನದ ತಾಯಿ ಹೊಟ್ಟಿ ಒಳಗ ಗರ್ಭದಾಗ ಅದ, ಗರ್ಭವನ್ನ ಅವಲಂಬಿಸಿಕೊಂಡ ಐತಿ ಅನ್ನೋದು ಐತಿ. ಆ 9 ತಿಂಗಳ ಮಟನು ಅದು ಬೆಳೆದ ಹೆಂಗ್ ಬರ್ತದ ಅಂದ್ರ ಮುಂದೆ ಸ್ವತಂತ್ರವಾಗಿ ಡೆಲಿವರಿ ಆದ್ಮೇಲೆ ಆ ಮಗು ಸ್ವತಂತ್ರವಾಗಿ ಉಣ್ಣೋದು ತಿನ್ನೋದು ಮಾಡಕ್ ಚಾಲು ಮಾಡ್ತದ. ಅದಕ್ಕಿಂತ ಮೊದಲ ಅದಕ್ಕ ಉಣ್ಣಾಕ ತಿನ್ನಾಕ ಬರ್ತಿರೋದಿಲ್ಲ, ಅದು ತಾಯಿಯ ಉಂಡಂತನ ಉಂಟದ. ಹಂಗ ಸ್ವಲ್ಪ ಹೊತ್ತು ಬೇಕಾದ್ರೆ ನೀವು ಈ ಕರ್ಮಕಾಂಡಗತವಾದಂತಹ ಕರ್ಮಗಳ ಮ್ಯಾಗ ಆಧಾರವಾಗಿ ಇಟ್ಕೊಂಡು ಬೆಳೀರಿ, ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಒಮ್ಮೆ ಬೆಳೆದು ಬಂದ ಮ್ಯಾಗ ನೀವು ಸ್ವತಂತ್ರವಾಗಿ ನಿಲ್ಲಿಕ್ಕೆ ಪ್ರಯತ್ನ ಮಾಡ್ರಿ ಅನ್ನೋದು ವೇದದ ಮರ್ಮದ. ಅದಕ್ಕೆ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನ ಕಾಂಡ ಇಟ್ಟದ. The baby is comfortably in the womb of the dependent on the mother. However, at the end of 9 months, it has no choice but to come out and face the world. 9 ತಿಂಗಳಾಗಿ 1 ವಾರ ಅಂತಂದ್ರ ಆ ಮಗು ಹೊರಗೆ ಬರ್ಲಿಕ್ಕೆ ಬೇಕು. ಜಗತ್ತಿನ ಸಮಸ್ಯಾತ್ಮಕ ಜಗತ್ತನ್ನ ಎದುರಿಸಲೇಬೇಕು. ಅಟ್ ಸಾಮರ್ಥ್ಯ ಅದಕ್ಕೆ ಬರ್ಬೇಕು. There is a tremendous feeling of insecurity when the baby comes out because mother's heartbeat that is used is no longer an audible. ಆ ಮಗು ತಾಯಿ ಹೊಟ್ಟೆಯಿಂದ ಹೊರಗೆ ಬಂತು ಅಂದ್ರ ಅಭದ್ರತೆ ಕಾಣ್ತದ ಮಗುವಿಗೆ. ಆ ಭದ್ರತೆ ಏನು ತಾಯಿ ಹೊಟ್ಟೆ ಗರ್ಭ ಕೊಟ್ಟಿತ್ತು, ಆ ಭದ್ರತೆ ಈಗ ಆ ಮಗುವಿಗೆ ಇಲ್ಲ. That is why they recommend the mother to hold the baby close to the chest so that it can hear the heartbeat. ಅದಕ್ಕ ತಾಯಂದ್ರಿಗೆ ಆ ಮಗುವಿನ ನಿಮ್ಮ ಹೃದಯ ಬಡಿತ ಕೇಳುವಂಗ ಅದನ್ನ ಹೊಟ್ಟೆಯಾಗಿ ಇಟ್ಕೊಂಡು ಜೋಪಾನ ಮಾಡ್ರಿ ಅಂತ ಹೇಳ್ತಾರೆ. There is a pain when the child goes out to look for a job after graduating. ಒಬ್ಬ ಮಗು 20 ವರ್ಷ 21 ವರ್ಷ ಗ್ರಾಜುಯೇಷನ್ ಮುಗಿಸ್ತದ, ನೌಕರಿ ಹುಡುಕಾಕ್ ಹೋಗ್ತಾನ, BE ಆಗ್ಯದ, ಇಲ್ಲೇ ಊರಾಗ ಇರ್ಬೇಕು ಅಂತಾನ ಅಂತ ತಿಳ್ಕೊಡ್ರಿ. BE ಆಗ್ಯದ, ಜಾಬ್ ಕೇಳಕ್ ಹೋದ್ರೆ ಎಷ್ಟ್ರಿ ಪಗಾರ? ಬಹಳ ಕಷ್ಟ, ಜಾಬ್ ಸಿಗುದಿಲ್ಲ. ಒಂದ್ ವೇಳೆ ಜಾಬ್ ಸಿಕ್ಕರು ಹುಬ್ಬಳ್ಳಿ ಧಾರವಾಡದಾಗ ಇಂಜಿನಿಯರ್ 6 ರಿಂದ 8 ಸಾವಿರ ರೂಪಾಯಿ ಪಗಾರ ಸ್ಟಾರ್ಟಿಂಗಿಗೆ. ಬಹಳ ನೋವು ಅದಾವ ಅಂತ ಹೇಳ್ತಾರ. There is a pain when the child goes out to look for a job after graduation. But he or she must do it. ಮಾಡಲೇಬೇಕು. ಏನ್ ಮಾಡೋದು? 2,000 ಕೊಡ್ರಿ 8,000 ಕೊಡ್ರಿ, ಅನುಭವ ಇದ್ದಂಗೆ ಕೇಳ್ತಾರ ಅವರು. ಅನುಭವ ಇದ್ದವ್ರಿಗೆ ಲಕ್ಷಕ್ಕಿಂತ ಪಗಾರ, ಅನುಭವ ಇದ್ದವರಿಗೆ 6 ರಿಂದ 8,000 ಅಷ್ಟೇ. ನೋಡಿ, ಈಗ ಮಾಡ್ಬೇಕೋ ಬಿಡ್ಬೇಕು? ಮಾಡ್ಲೇಬೇಕು. ಯಾಕ? ಅನುಭವ ಸಲುವಾಗಿ ಮಾಡ್ಬೇಕು. ಆಮ್ಯಾಗ ಇನ್ನೂ ಒಂದ್ ಹೇಳ್ತೇನೆ, ಅಂದ್ರಕಿ ಬಾತ್. ಈ ಮಲ್ಟಿ ನ್ಯಾಷನಲ್ ಕಂಪ್ನಿ ಹೆಂಗ ಅದಾವ ಅಂದ್ರ ಪ್ರಾಮಾಣಿಕವಾಗಿ ದುಡ್ಕೊಂತ ಹೋದ್ರ ಅವಾಗ ಅಷ್ಟ ಪಗಾರ ಕೊಡ್ಕೊಂತ ಹೋಗ್ತಾರ, ಹೆಚ್ಚಿಗೆ ಕೊಡೋದೇ ಇಲ್ಲ. ಅನುಭವ ಆದ್ಮ್ಯಾಗೂ ಕೂಡ ನಾನ್ ಹೆಚ್ಚಿಗೆ ಕೊಟ್ರೆ ಇದ್ದೇನಿಲ್ಲ ಹೋಗ್ತೇನೆ ಅಂತ ಇವ ಸಿಡಿಬೇಕು, ಅವಾಗ ಹೆಚ್ಚಿಗೆ ಮಾಡ್ತಾರ. ಇಫ್ ಯು ಚೇಂಜ್ ದ ಕಂಪನೀಸ್ ಯು ವಿಲ್ ಗೆಟ್ ಮೋರ್ ಸ್ಯಾಲರಿ. ಒಳ್ಳಂಗಿದ್ದಿಲ್ಲ, ಒಬ್ಬ ನಿಷ್ಠೆಯಿಂದ ಬಾಳೆ ಮಾಡಕತ್ತಾರ ಒಂದು ಕಂಪ್ನಿಯಾಗ ಅಂದ್ರ ಅವ್ನ ಗೌರವ ಹೆಚ್ಚಿಗೆ ಇತ್ತು. ಈಗ ಹಂಗಲ್ಲ, ನಿನ್ಗೇನ್ ಬೇಕು ಕೆಲಸ ನಾ ಕೊಡ್ತೇನಿ, ನಾ ಎಷ್ಟು ಕೇಳ್ತೇನೆ ಪಗಾರ ಅಷ್ಟು ಕೊಡ್ತೇನು, ಚಾಲೆಂಜ್ ಮಾಡ್ತಾನ. ಈಗ ಅಂತವ್ರಿಗೆ ಪಗಾರ ಹೆಚ್ಚಿಗೆ ಅದ ನೋಡಿ. ಪ್ರಾಮಾಣಿಕವಾಗಿ ದುಡಿತೀನಿ, ನಿಷ್ಠೆಯಿಂದ ದುಡಿತೀನಿ, ಒಬ್ಬ ಮಾಲಕ್ ನಂತರ ದುಡಿತೀನಿ, ಒಂದ್ ಕಂಪ್ನಿಯಾಗ ದುಡಿತೀನಿ, ವ್ಯಾಲ್ಯೂ ಇಲ್ಲ. ಈ ಕಾಲದ ನಿಯಮ ಇದು, ತಿಳ್ಕೊಡ್ರಿ. In the Shreya Marga, one avoids risk by giving dependent on things, while in Shreya Marga, one faces challenges and gets the freedom as a benefit. ಅಂತಾರ Shreya Margada ಏನದ? ಸಮಸ್ಯೆ ಏನಿಲ್ಲ ಇಲ್ಲಿ. Shreya Margada ಸಮಸ್ಯೆ ಇಲ್ಲ. ಅವ ವಿಷಯ ವಸ್ತುಗಳ ಮೇಲೆ ಅವಲಂಬಿತನಾದಾನ, ಅವ ಏನು ಸಮಸ್ಯೆ ಇಲ್ಲ.
ಇವ್ ಸ್ವತಂತ್ರಹೀನ ಆಯ್ಕೆ ಮಾಡ್ಕೊಂಡಾನು ಶ್ರೇಯ ಮಾರ್ಗ. ಅವಾಗ ಜೀವನದಾಗ ಬಹಳ ಕಷ್ಟಗಳ ಬರ್ತಾವ. ಕಷ್ಟಗಳ ಬಂದ್ರು ಅಡ್ಡಿ ಇಲ್ಲ, ಅವ ಈಸಿ ದಾಟಿದ್ನ ಅಂತಂದ್ರ ಅವಾಗ ಸುಖ ಐತಿ, ಕಟ್ಟಿಟ್ಟ ಬುದ್ಧಿ ಅಂತ. ಯಾರ ರಿಸ್ಕ್ ತಯಾರಾಗ್ತೀರಿ ಅವ್ರಿಗೆ ಲಾಭ ಅದ, ನಮ್ಗ್ ರಿಸ್ಕ್ ಬೇಡ ಅಂದ್ರೆ ಲಾಭ ಇಲ್ಲ ಅಂತಾರ. ಒಟ್ಟು ಬಡ್ಡಿ ಏನಪ್ಪಾ ಅಂದ್ರೆ ರಿಸ್ಕ್ ಇದ್ರು ಅಡ್ಡಿ ಇಲ್ಲ, ನಾನು ಅಂದ್ರೆ ರಿಸ್ಕ್ ಇದ್ದರೆ ಲಾಭ ಅದ ನೋಡ್ರಿ. Lord Yama considers Nachiketa to be the seeker of knowledge because he chooses Vidya without allowing the temptation to distract him. ಆದ್ರಿಂದ ಯಮಧರ್ಮರಾಯ ನಚಿಕೇತಗೆ ಬಹಳ ವರ್ಣನೆ ಮಾಡಕತ್ತಾನ, ಹೊಗಳಕತ್ತಾನ. ಯಾಕಂದ್ರ ಅವ ವಿದ್ಯೆಯನ್ನ ಆಯ್ಕೆ ಮಾಡ್ಕೊಂಡಾನ. ಅವಾಗ ಎಷ್ಟೋ ಪ್ರಲೋಭನೆಯನ್ನು ಒಡ್ಡಿದ್ರು ಕೂಡ ಆ ಪ್ರಲೋಭನೆಗೆ ಅವ ಒಳಗಾಗಲಿಲ್ಲ. ಐದನೇ ಮಂತ್ರ ಹೋಗ್ರಿ. ಐದನೇ ಮಂತ್ರ 17ನೇ ಮಂತ್ರ ಮಟ್ಟ ಈ ಕಥಿನ ಐತ್ರಿ, ಆಮೇಲೆ ಶಾಸ್ತ್ರ ಚಲೋ ಆಗ್ತದ. ಐದನೇ ಮಂತ್ರ ಅವಿದ್ಯಾಯ ಮಂತರೆ ವರ್ತಮಾನ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನ ದಂದ್ರಮಾಣ ಪರ್ಯಂತಿ ಮೂಢ ಅಂದೇನೈವ ನಿಯಮಾನ ಯಥಾಂಧ. ನೋಡ್ರಿ, ಹಿಂದೊಮ್ಮೆ ಹೇಳಿದ್ದೆ ಈ ಮಂತ್ರನ, ನಿಮ್ಗೆ ನೆನಪೈತಿ ಎಲ್ಲ ಗೊತ್ತಿಲ್ಲ, ಈಗ ಇದ್ರ ವಿಶ್ಲೇಷಣೆ ಮಾಡ್ತೇನೆ ನೋಡ್ರಿ. ಯಾವ ವೇದ ಮಂತ್ರಗಳನ್ನ ಬಯಪಾಟ್ ಮಾಡಿ ಆ ಮಂತ್ರಗಳನ್ನ ಅಂತಾರೋ ಅದ್ರ ಅರ್ಥ ಗೊತ್ತಿಲ್ಲೋ ಅಂತ ಕರ್ಮಕಾಂಡಿಗಳಿಗೆ ಇದು ಬಹಳ ಒಳ್ಳೆಯ ಮಂತ್ರ. ಅಲ್ಲಿ ಈ ಉಪನಿಷತ್ತು ಅಂತವ್ರನ್ನ ಬಯ್ಯಾಗತೈತಿ, ಆ ಮಂತ್ರವನ್ನ ಅವರೇ ಹೇಳ್ತಾರ, ಅದ್ರ ಅರ್ಥ ಅವ್ರಿಗೆ ಗೊತ್ತಿಲ್ಲ. ಇದಕ್ಕಂತಾರ ಕಂಬಳ್ಯಾಗ ಕಲ್ಲು ಕಟ್ಟಿ ಹೊಡಿಯೋದು ಅಂತಾರ. ಕಂಬಳ್ಯಾಗ ಕಲ್ಲು ಕಟ್ಟಿ ಹೊಡಿಯೋದು ಅಂತಾರ. ವಿಚಾರ ಮಾಡ್ರಿ, ಹೇಳ್ತಾರ, ಏನ್ ಹೇಳ್ತಾರ ನೋಡ್ರಿ. ಈ ಮಂತ್ರದ ಅರ್ಥ ಹೇಳ್ತಾರೆ, ಮೊದಲು ಕನ್ನಡದಾಗ ಗೊತ್ತೀನಿ. ಅವಿದ್ಯೆಯ ನಡುವೆ ಇರುವವರಾಗಿ ತಾವೇ ಧೀರರು, ತಾವೇ ಪಂಡಿತರು ಎಂದೆಣಿಸಿಕೊಂಡು, ಪೂರ್ವ ಮೀಮಾಂಸಕರು ಕೆಳ ಇಟ್ಕೊಡ್ರಿ, ಹೇಳುವುದಿಲ್ಲ ಅದು. ತಾವೇ ಧೀರರು ಅಂದ್ರೆ ವಿವೇಕಿಗಳು, ತಾವೇ ಪಂಡಿತರು ಎಂದೆಣಿಸಿಕೊಂಡು ವಕ್ರವಾಗಿ ನಡೆಯುತ್ತಾ, ಅಬ್ಬಾಬಾಬ ಎಷ್ಟು ವಕ್ರರೇ ನಡಿಗೆ ಅಂತಾರ. ವಕ್ರವಾಗಿ ನಡೆಯುತ್ತಾ ಕುರುಡನೇ ಕರೆದುಕೊಂಡು ಹೋಗುತ್ತಿರುವ ಕುರುಡರ ಹಾಗೆ ಮೂಢರು ತೊಳುತ್ತಿರುವರು. ಇವ್ರು ಲೀಡರ್ ಮಾಡ್ಕೊಂಡ್ರ. ಒಬ್ಬ ಯಾವನಂದ್ರೆ ಎಲ್ಲರೂ ಕುರುಡರದಾರ, ಇವ್ರು ಲೀಡರ್ ಯಾರಪ್ಪ ಅಂದ್ರೆ ಮೇಲ್ಗಡೆ ಅವನ್ ಲೀಡರ್ ಆಗ್ಯಾರ. ವಿಚಾರ ಮಾಡೋದಿಲ್ಲ. ಸಾಗರ್ ಮೇರೆ ಪಾಸ್ ಹೈ ಫಿರ್ ಭಿ ಮೇರೆ ದಿಲ್ ಮೇ ಪ್ಯಾಸ್ ಹೈ ಅನ್ನೋರು ಇವ್ರ ಅಂತ ಅರ್ಥ. ಪ್ರಮಾಣ ಸರಿಯಾಗಿ ಒಪ್ಪ್ಯಾರ. ಪ್ರಮಾಣ ಏನ್ ಬರೋದು ವೇದ ಹಿಡ್ದಾರ, ಆದ್ರೆ ವೇದಾಂತ ಅಂತ್ಯ ಭಾಗ ಹಿಡಿದಿಲ್ಲ, ಪೂರ್ವ ಕಾಂಡ ಹಿಡ್ದಾರ, ಉಪಾಸನೆ ಕಾಂಡ ಏನ್ ಹಿಡ್ದಾರ. ಅವ್ರ ಬಗ್ಗೆ ವರ್ಣನೆ ಮಾಡ್ತಾರ ನೋಡಿ, ಹೇಳ್ತಾರ. ಅವಿದ್ಯೆಯನ್ನ ಕಳ್ಕೊಂಡಿಲ್ಲ ಅವರು, ಅವಿದ್ಯೆಯಳೆ ಮುಳುಗ್ಯಾರ. ಮತ್ತೇನಂತಾರಂತ, ನಮ್ಮಷ್ಟು ಪಂಡಿತರು ಯಾರು ಇಲ್ಲ, ನಮ್ಮಷ್ಟು ಕಲ್ತವ್ರು ಯಾರು ಇಲ್ಲ, ನಮ್ಮಷ್ಟು ಜಾಣರು ಯಾರಿಲ್ಲ, ನಮ್ಮಂತ ವಿವೇಕಿಗಳು ಯಾರಿಲ್ಲ ಅಂತ. ನಾವು ಬ್ರಾಹ್ಮರು. ದೀಸ್ ಡೆಲ್ಯೂಟೆಡ್ ಒನ್ಸ್ ಮೂವ್ ಅಬೌಟ್. ಇವರು ಅಜ್ಞಾನಿಗಳು ಏನದಾರ, ಮೂಢರು. They are moving about, wandering all over like a blind led by the blind. ಕುಡ್ರು ಸಂತಿ ಒಬ್ಬ ಕುಡು ಲೀಡರ್ ಮಾಡ್ಯಾರ, ಹುಡ್ರು ಕುಡು ಹುಯಿ ಅಂತ ಅವ್ನ್ ಬೆನ್ ಹತ್ತಾರ ಅಂತ. ಇದ ಮಂತ್ರನ ಅವ್ರು ಉಚ್ಚಾರ ಮಾಡ್ತಾರ, ಮತ್ತೆ ಜಿಗದ ಉಚ್ಚಾರ ಮಾಡ್ತಾರ, ಅರ್ಥ ಗೊತ್ತಿಲ್ಲ. To glorify the discriminative student Viveka, the Lord Yama contrasts him with an indiscriminative one Aviveki. The Avivekis continue to exist in their delusion because they are afraid of dropping their dependence. They consider the one which provides support to as a worthy of the following. They are not convinced of the benefits of dropping the clutches. Lord Yama strongly criticizes the ignorant. ಇಂಥ ಮೂರ್ಖರ ಕುರಿತು ಇಲ್ಲಿ ಯಮಧರ್ಮರಾಯ ಒಂದ್ ಮಾತು ಹೇಳಕತ್ತಾರ, ಕೇಳ್ರಿ ಅಂತಾರ. ಏನ್ ಹೇಳ್ತಾರ, 1ನೇ ಪಾಯಿಂಟ್, ದೇ ಆರ್ ಸ್ಟೀಪ್ಡ್ ಇನ್ ಇಗ್ನರೆನ್ಸ್ ಅಂಡ್ ಡೆಲ್ಯೂಷನ್. ಅವ್ರಿಗೆ ಭ್ರಮೆ ಒಳಗದಾರ, ಇನ್ನವ್ರು ಭ್ರಮೆ ಬಿಟ್ಟಿಲ್ಲ. ದೇಹವೇ ನಾನು ಖರೆ ಅಂತ ತಿಳ್ಕೊಂಡ್ಬಿಟ್ರ. ದೇಹ ನಾನು, ಈ ಸಂಪತ್ತು, ಈ ಜಗತ್ ಖರೆ ಅದ ಅಂತಾರ ಅವ್ರು. These people are neither capable of discerning these facts themselves, nor by they are willing to expose themselves to the teaching. ಶಾಸ್ತ್ರಕ್ಕೆ ಬರ್ತಾರೆ ಅವರು, ಬರೋದು
ಸಿದ್ಧಾರಮಠ ಬರೋದು ನೋಡ್ರಿ ಅವ್ರು. ಸಿದ್ಧಾರಮಠ ಮಠದಾಗಿನ ಮಾತು ಕೇಳಿದ್ರೆ ಕಿವ್ಯಾಗ ಅವ್ರಿಗೆ ಸೀಸದ ಇರಕ ಹಾಕಬೇಕಂತೇನೋ ಬರುದಿಲ್ಲ ಅವ್ರ ಮಠಕ್ಕೆ. ಹೇ ನಾವ್ ಅವ್ರಕ್ಕಿಂತ ಶ್ರೇಷ್ಠ ಅಂತಾರ ಅವ್ರ, ಅವ್ರಕ್ಕಿಂತ ನಾವು ಶ್ರೇಷ್ಠ ಅಂತಾರ ಅವ್ರು. ದೇ ಥಿಂಕ್ ದಟ್ ದೇ ಆರ್ ಇಂಟೆಲಿಜೆಂಟ್ ಅಂಡ್ ಲರ್ನೆಡ್. ನಾವು ಜಾಣರದೇವಿ, ನಾವು ಶ್ರೇಷ್ಠ ಕುಲದಾಗ ಹುಟ್ಟೇವಿ, ನಾವು ಮಡಿವಂತರದೇವಿ, ನಾವು ಬುದ್ಧಿವಂತರದೇವಿ, ನಾವ್ ಯಾರ ಕಡೆಯಿಂದ ಹೇಳಿಸ್ಕೊಳ್ಳೋದಿಲ್ಲ, ನಾವ 4 ಮಂದಿಗೆ ಹೇಳೋದದೇವಿ, ಇಷ್ಟು ಗರ್ವಂತರು. Even though they are ignorant, they have this ego. ಅವ್ರಿಗೆ ಇಂತ ಮೂರ್ಖರಿದ್ರು ಕೂಡ ಅವ್ರಿಗೆ ಗೊತ್ತಿಲ್ಲಂತ ಅಹಂಕಾರದಿಂದ ತುಂಬಿಕೊಂಡಾರಂತವ್ರು. Or intellectual arrogance that stops them from going to the learned. ಅವರಲ್ಲಿ ಇದ್ದಂತ ಅಹಂಕಾರ ಅವ್ರಿಗೆ ಇಂತ ಶ್ರೋತ್ರಿಯ ಬ್ರಹ್ಮಷ್ಠ ಗುರು ಹತ್ರ ಹೋಗಾಕ ಅಡೆತಡೆ ಉಂಟಾಗ್ಯದ ನೋಡ್ರಿ. ಇದು ಇವ್ರಿಗೂ ಆಗ್ಯದ, ಇನ್ನೊಬ್ಬರಿಗೂ ಅಡೆತಡೆ ಆಗ್ಯದ. ಲೌಕಿಕದಾಗ ದೊಡ್ಡ ದೊಡ್ಡ ಪೋಸ್ಟ್ ಆಗಿರ್ತಾರ್ರಿ, ಗೆಸ್ಟೆಡ್ ಆಫೀಸರ್ ಆಗಿರ್ತಾರ. ಅಂತವ್ರಿಗೆ ನೀವು ಮಠಕ್ ಬರ್ರಿ ಅಂದ್ರೆ ಅಲ್ಲಿ ಮಠದಾಗ ಹೋಗಿ ತಳಕ್ ಕುಂಡಿರ್ಬೇಕಲ್ಲ, ಅವ್ರಿಗೆ ಬರಾಕ್ ಬರ್ಲಿ ಅಂತಾರ. ಅಲ್ಲಿ ತಳಕ್ ಕುಂಡಿರ್ಬೇಕಲ್ಲ ಗುರುವಿನ ಹತ್ರ. ಅಹಂಕಾರ ಅಡ್ಡ ಬರ್ತದ. ವಿಚಾರ ಮಾಡ್ರಿ. ಅಂತವ್ರನ್ನ ನೋಡಿ ನಾ ಹೇಳಾಗತ್ತೀನಿ, ನಾ ಏನ್ ಕಪೋಲ ಕಲ್ಪನೆ ಹೇಳಾಗತ್ತಿಲ್ಲ. ಅಜ್ಞಾನವನ್ನ ಕಳ್ಕೋಬೇಕು ಅನ್ಸೋದೇ ಇಲ್ಲ ಅವರು. ಅಜ್ಞಾನ ಕಳ್ಕೋಬೇಕು ಅಂದ್ರೆ ಅಡುವು ಕುಂಡಿರ್ಬೇಕಲ್ಲ, ನಾವು ಒಲ್ವಿ ನಮ್ದು ಅಹಂಕಾರಕ್ಕೆ ಧಕ್ಕೆ ಬರ್ತತಿ ಅಂತಾರ. ದೇ ಪೇ ದ ಪ್ರೈಸ್ ಫಾರ್ ದೇರ್ ಮಿಸ್ಕನ್ಸೆಪ್ಷನ್. ಅವರ ತಪ್ಪು ತಿಳುವಳಿಕೆಗೆ ಅವರು ಯೋಗ್ಯ ಶಿಕ್ಷೆಗೆ ಅರ್ಹರಾಕಾರ ಅಂತಾರ. ಅಂದ್ರೆ ಏನು ಶಿಕ್ಷೆಗೆ? ಪುನರಪಿ ಜನನಂ ಪುನರಪಿ ಮನನಂ ಪುನರಪಿ ಜನನಿ ಜಠರೇಶಯನಂ. ತಯಾರೈತಿ, ಮೈದಾನ ತಯಾರೈತಿ, ನೀ ತಯಾರಾಗ, ಹುಟ್ಟಾಕ ಸಹಾಯಕ ತಯಾರಾಗ, ಕಳಿಸ್ಬೋದು. ದೇ ವಾಂಡರ್ ಫ್ರಾಮ್ ಡಿಪೆಂಡೆನ್ಸ್ ಟು ಡಿಪೆಂಡೆನ್ಸ್. ಒಂದ್ರ ಮ್ಯಾಗ ಅವಲಂಬಿತರಾಗ್ತಾರ, ಅದ್ ಕೈ ಕೊಡ್ತಂದ್ರೆ ಮತ್ತೊಂದ್ರ ಮ್ಯಾಗ ಅವಲಂಬಿತರಾಗ್ತಾರ. ಸ್ವತಂತ್ರವಾಗಿ ಬದುಕುವಂತ ವಿಚಾರನ ಮಾಡುದಿಲ್ಲ ಅಂತ. ಮುಂಡಕ ಉಪನಿಷತ್ calls them tormented. ಮುಂಡಕ ಉಪನಿಷತ್ ಅವ್ರಿಗೆ ಒಂದು ಟೈಟಲ್ ಕೊಟ್ಟಿದ್ದಾನೆ, ಟಾರ್ಮೆಂಟೆಡ್ ಅಂತ. ಟಾರ್ಮೆಂಟೆಡ್ ಅಂದ್ರೆ ಏನ್ ನೋಡ್ರಿ? ಗುರಿ, ಗುರಿ ಅಂತ, ಗುರಿ. ಮುಂಡಕ ಉಪನಿಷತ್ calls them tormented. ಟಾರ್ಗೆಟೆಡ್ ಅಲ್ರಿ, ಟಾರ್ಮೆಂಟೆಡ್. ನೋಡಿದ್ರೇನ? ಟಾರ್ಮೆಂಟೆಡ್ ಅಂದ್ರೆ ಏನ್ ನೋಡ್ರಿ? ನನ್ಗೆ ಯಾಕಂದ್ರೆ ಶಬ್ದಾರ್ಥ ನನಗ ಮಾಡ್ಕೊಂಡಿಲ್ಲ, ನನ್ಗೆ ಗೊತ್ತಾಗಿಲ್ಲ. ನೋಡಾಗತ್ತೆ ನಿಂದ್ರ. ಬಟ್ ಫ್ರಮ್ ಜನ್ಮ ಟು ಜನ್ಮ, ಒಂದ್ ಜನ್ಮಕ್ಕಲ್ಲ ಜನ್ಮ ಜನ್ಮಾಂತರದ ಒದ್ದಾಡ್ತಾರ ಅಂತ ನೋಡ್ರಿ. ಹ್ಯೂಮನ್ ಬರ್ತ್ ಇಸ್ ರೇರ್ ಅಂಡ್ ದೀಸ್ ಪೀಪಲ್ ವೇಸ್ಟ್ ಇಟ್. ಮನುಷ್ಯ ಜನ್ಮ ಬಹಳ ದುರ್ಲಭದ. ಆ ದುರ್ಲಭವಾದಂತ ಮನುಷ್ಯ ಜನ್ಮವನ್ನ ಇವರು ಕ್ಷುಲ್ಲಕ ವಿಷಯಗಳಿಗಾಗಿ ಕಳ್ಕೊತಾರಂತ ನೋಡ್ರಿ. ದೇ ಆರ್ ಡೆಲ್ಯೂಡೆಡ್. ಅವರು ಮೋಹಕ್ ಒಳಗಾಗ್ಯಾರ. ದೇ ಆರ್ ಲೈಕ್ ದ ಬ್ಲೈಂಡ್ ಲೆಡ್ ಬೈ ದ ಬ್ಲೈಂಡ್. ಅವ್ರು ಮೊದಲ ಕೂಡ್ರದಾರ. ಅವ್ರು ಯಾರನ್ನ ಬೆನ್ ಹಾಕ್ತಾರ ಅಂದ್ರೆ ಒಬ್ಬ ಮೇಳಗಣ್ಣನವನ್ ಬೆನ್ ಹಾಕ್ತಾರ. ದೇ ಫಾಲೋ ಓನ್ಲಿ ಮಟೀರಿಯಲಿಸ್ಟಿಕ್ ಪೀಪಲ್. ಅವ್ರ ಆತ್ಮತತ್ವವನ್ನ ತಿಳಿದವ್ರ ಮೇಲೆ ಬೆನ್ ಹತ್ತೋದಿಲ್ಲ. ಲೌಕಿಕದಾಗ ಯಾರು ಮುಂದಾದಾರಲ್ಲ ಅಂತವ್ರನ್ನ ಬೆನ್ ಹತ್ತಾವ. ದ್ರವ್ಯಗಳ ಹಿಂದೆ ಬೆನ್ ಹತ್ತವ್ರ ಇವ್ರು. ಸೈನ್ಸ್ ಆರ್ ರೀಸನಿಂಗ್ ಕ್ಯಾನ್ ಹೆಲ್ಪ್ ರಿವೀಲಿಂಗ್ ಆಬ್ಜೆಕ್ಟಿವ್ ಟ್ರೂತ್ ಅಂಡ್ ನಾಟ್ ದಿ ಸಬ್ಜೆಕ್ಟಿವ್ ಟ್ರೂತ್ ಅಂತಾರಪ್ಪ. ಅವ್ರು ಒಂದು ಬಂಗಾರದ ಮಾತು ಹೇಳ್ತಾರೆ, ಬರ್ಕೊಡ್ರಿ, ಹೇಳ್ತಾರೆ ಇಂಗ್ಲಿಷ್ ಬರೋರು. ಸೈನ್ಸ್ ಆರ್ ರೀಸನಿಂಗ್, ವಿಜ್ಞಾನ ಆಗ್ಲಿ ಈ ತರ್ಕ ಆಗ್ಲಿ ಮಾಡ್ತಾರಲ್ಲ, ಕ್ಯಾನ್ ಹೆಲ್ಪ್ ಇನ್ ರಿವೀಲಿಂಗ್ ಆಬ್ಜೆಕ್ಟಿವ್ ಟ್ರೂತ್, ನಾಟ್ ಸಬ್ಜೆಕ್ಟಿವ್ ಟ್ರೂತ್. ಒಂದು ಆಬ್ಜೆಕ್ಟಿವ್ ಟ್ರೂತ್ ಅದ, ಒಂದು ಸಬ್ಜೆಕ್ಟಿವ್ ಟ್ರೂತ್ ಅದ. ನಾನ್ ಯಾರಂತ ತಿಳಿಯುವುದು ಏನೈತಲ್ಲ, ಇದು ಸಬ್ಜೆಕ್ಟಿವ್ ಟ್ರೂತ್. ಈ ಜಗತ್ತು ಏನಾದ ಅಂತ ತಿಳಿಯೋದೈತಲ್ಲ, ಇದು ಆಬ್ಜೆಕ್ಟಿವ್ ಟ್ರೂತ್.
ಈ ವಿಜ್ಞಾನವಾದಿ ಆಗ್ಲಿ ಅಥವಾ ತರ್ಕವಾದಿಗಳಾಗ್ಲಿ ಜಗತ್ತನ್ನ ಚೆನ್ನಾಗಿ ಅರಿಯಬಲ್ಲರು, ಅದರಲ್ಲಿ ಏನು ಎರಡು ಮಾತಿಲ್ಲ, ಜಗತ್ತನ್ನ ಚೆನ್ನಾಗಿ ತಿಳಿಯಬಲ್ಲರು. ಆದ್ರೆ ತಮ್ಮನ್ನ ತಾವು ತಿಳಿಲಿಕ್ಕೆ ಅಶಕ್ತರದಾರರು ಅಂತ ಹೇಳ್ತಾರೆ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಅದನ್ನ, ಸೈನ್ಸ್ ಆರ್ ರೀಸನಿಂಗ್ ಕ್ಯಾನ್ ಹೆಲ್ಪ್ ಇನ್ ರಿವೀಲಿಂಗ್ ಆಬ್ಜೆಕ್ಟಿವ್ ಟ್ರೂತ್ ಬಟ್ ನೆವರ್ ದ ಸಬ್ಜೆಕ್ಟಿವ್ ಟ್ರೂತ್. ಇಫ್ ಐ ವಾಂಟ್ ಟು ಸಿ ಮೈ ಐಸ್ ಐ ಮಸ್ಟ್ ಸರೆಂಡರ್ ಟು ದ ಮಿರರ್ ಓನ್ಲಿ. ನನ್ನ ಕಣ್ಗಳನ್ನ ನೋಡ್ಕೋಬೇಕಂದ್ರೆ ನಾನು ನನ್ನ ಎದುರಿಗಿರುವಂತ ಒಂದು ಕನ್ನಡಿಗೆ ನಾನು ಶರಣಾಗತನಾಗಲೇಬೇಕು. ಇಫ್ ಐ ವಾಂಟ್ ಟು ಸಿ ಮೈ ಓನ್ ನೇಚರ್, ನಾನು ನನ್ನ ಸ್ವರೂಪವನ್ನು ನಾನು ಗುರುತಿಸ್ಬೇಕಂದ್ರೆ ಐ ಮಸ್ಟ್ ಸರೆಂಡರ್ ಟು ದ ಸ್ಕ್ರಿಪ್ಚರ್. ಅಲ್ಲಿ ಶಾಸ್ತ್ರ ಅನ್ನುವಂತ ಕನ್ನಡಿಗೆ ನಾ ಮೋರೆ ಹೋಗಲೇಬೇಕು. ಶಾಸ್ತ್ರಗಳ ಕನ್ನಡಿ, ಆ ಮುಖ ನೋಡಕ ಕನ್ನಡಿ ಏನ್ ಕೆಲಸ ಮಾಡ್ತಾವ, ಹಂಗ ಶಾಸ್ತ್ರಗಳ ಸ್ವರೂಪವನ್ನ ತೋರಿಸುವ ಕೆಲಸ ಮಾಡ್ತಾವ. The ಅವಿವೇಕ್ is arrogance doesn't allow him to do this. ಅವ ಏನ್ ಅವಿವೇಕಿಗಳದಾರ, ಅವ್ರಗಳ ಏನ್ ಒಂದ್ ಗರ್ವ ಅದ, ಆ ಗರ್ವ ಅವ್ರಿಗೆ ಶಾಸ್ತ್ರ ಕಡೆ ಬರಾಕ ಹಿಮ್ಮುಖ ಆದಂಗ್ ಮಾಡ್ಯಾರ, ಮುಮ್ಮುಖ ಬರಾಕ್ ತಯಾರಿಲ್ಲ. Verse number 1 to 8 of ಮುಂಡಕ ಉಪನಿಷತ್ elaborately discusses this. ಮುಂಡಕ ಉಪನಿಷತ್ದಾಗ 1, 2, 8ನೇ ಮಂತ್ರ ಇದನ್ನ ವಿಶೇಷವಾಗಿ ಹೇಳಿದ ನಾವು ಅಲ್ಲಿ ವಿಚಾರ ಮಾಡೀವಿ. ಇನ್ನೊಮ್ಮೆ ನೋಡ್ಕೊಡ್ರಿ ಅಂತ ಅಪ್ಪವ್ರು. ಈ 6ನೇ ಮಂತ್ರದಿಂದ ಮತ್ತೆ ನಾಳೆಗೆ ಮುಂದುವರಿಯೋಣ. 6ನೇ ಮಂತ್ರವನ್ನ ಓದಿ ಬಿಡ್ತೀನಿ, ಅಷ್ಟೇ ಓದಿ ಬಿಡ್ತೀನಿ ಸಂಕ್ಷಿಪ್ತ. ನ ಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತ ಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರಯಿತಮಾನಿ ಪುನಃ ಪುನರ್ವಶಮಾನ ಪದ್ಯತೆ ಮೇ. ಬ್ರಹ್ಮತ್ತನಾಗಿರುವ ಅವಿತ್ತದ ಮೋಹದಿಂದ ಮೂಢನಾಗಿರುವ ಬಾಲಕನಿಗೆ ಸಾಂಪ್ರಾಯವು ತೋರುವುದಿಲ್ಲ. ಇದೇ ಲೋಕವು, ಪರಲೋಕವಿಲ್ಲ ಎಂದು ತಿಳಿದುಕೊಂಡವನು ಮತ್ತೆ ಮತ್ತೆ ನನ್ನ ವಶವನ್ನೈದುವನು, ನನ್ನ ವಶವನ್ನ ವೈದುವನು ಅಂತ ಹೇಳ್ತಾರೆ. ಆದ್ರ ವಿಶೇಷವಾದ ಮಂತ್ರದ ಅರ್ಥವನ್ನ ಮತ್ತೆ ನಾಳೆ ನೋಡುವ ಅನ್ನೋದಿಗೆ ಇವತ್ತಿನ ಈ ವಾದ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.